Now let us see what are isoelectronic ions and what are isoelectronic species. Here you observe a word isoelectronic, which means to say the same number of electrons. Okay, here you need to consider the ions belonging to different elements which possess the same number of electrons but have different magnitudes of the nuclear charge. Such ions of different elements having the same number of electrons but differing in the magnitude of their nuclear charge are said to be the isoelectronic ions. Okay, isoelectronic ions andre charged species ಗಳನ್ನೇ ತಗೊಳ್ತಾ ಇದ್ದೀರಿ. Say for example, ನಿಮಗೆ ಒಂದು 10 electrons ಸಿಸ್ಟಮ್ ಅನ್ನು ಕೊಟ್ಟಿದ್ದಾರೆ. ಈ 10 ಎಲೆಕ್ಟ್ರಾನ್ ಸಿಸ್ಟಮ್ ಅಂದರೆ ನೀವು ಯಾವುದೇ ಅಯಾನ್ಸ್ಗಳನ್ನು ತಗೊಂಡ್ರೂ ಕೂಡ ಅದರಲ್ಲಿ 10 ಎಲೆಕ್ಟ್ರಾನ್ಸೇ ಇರಬೇಕು. ಓಕೆ, ಸೊ ಫಸ್ಟ್ ಎಕ್ಸಾಂಪಲಲ್ಲಿ ನಾನು ನೈಟ್ರೋಜನ್ ಅನ್ನು ಬರ್ಕೊಳ್ತಾ ಇದ್ದೇನೆ. ಆಸ್ ಯು ಆರ್ ಅವೇರ್, ದ ಅಟಾಮಿಕ್ ನಂಬರ್ ಆಫ್ ನೈಟ್ರೋಜನ್ ಈಸ್ 7. ದಟ್ ಮೀನ್ಸ್ ಟು ಸೇ, in the case of neutral atom nitrogen, it contains 7 protons and 7 electrons in it. Due to the equal number of positive and negative charges, the nitrogen atom is said to be neutral. ಅದರ ಮೇಲೆ ಯಾವುದೂ ಥರದ ಚಾರ್ಜ್ ಇಲ್ಲ. Now it gains 3 more electrons and it becomes n. ಏನು ಚಾರ್ಜ್ ಬರಿಬೇಕು ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಪ್ರೋಟಾನ್ಗಳ ನಂಬರಲ್ಲಿ ಏನೂ ಚೇಂಜ್ ಇಲ್ಲ, 7 ಪ್ರೋಟಾನ್ಸ್ ಹಾಗೆ ಇದೆ. ಓಕೆ, 7 ಎಲೆಕ್ಟ್ರಾನ್ಸ್ ಇತ್ತು ಪ್ಲಸ್ 3 ಎಲೆಕ್ಟ್ರಾನ್ಸ್, ಟೋಟಲಿ ಎಷ್ಟು ಎಲೆಕ್ಟ್ರಾನ್ಸ್ ಆಯಿತು? 10 ಎಲೆಕ್ಟ್ರಾನ್ಸ್ ಆಯಿತು. Now this species or ion is associated with 7 positive charges and 10 negative charges. ಕಾಮನ್ ಥಿಂಗ್ಸನ್ನು ಕ್ಯಾನ್ಸಲ್ ಮಾಡಿ 7 ಪಾಸಿಟಿವ್ 7 ನೆಗೆಟಿವ್ನ ನಲ್ಲಿಫೈ ಮಾಡಿ, ನ್ಯೂಟ್ರಲೈಸ್ ಮಾಡಿ, ಉಳಿದಿರೋದೇನು 3 negative charges. Those 3 negative charges are indicated in the form of 3 negative charges. ಓಕೆ, ಹಾಗಾಗಿ ನಾನು ಇಲ್ಲೇನು ಬರೀಬೇಕು? n3- ಅಂತ ಬರೆದೆ, ವಿಚ್ ಕಂಟೈನ್ಸ್ 10 electrons. ಓಕೆ, ನೆಕ್ಸ್ಟು ಅದೇ ಥರ ಆಕ್ಸಿಜನ್ ಅನ್ನು ಬರ್ಕೊಳ್ತಾ ಇದ್ದೇನೆ ವಿತ್ ಅಟಾಮಿಕ್ ನಂಬರ್ 8. ಆಕ್ಸಿಜನ್ ವಿತ್ ಅಟಾಮಿಕ್ ನಂಬರ್ 8. ಇದನ್ನು ಕೂಡ ಅದೇ ಥರ ಅನಲೈಸ್ ಮಾಡ್ತಾ ಬನ್ನಿ. ಆಕ್ಸಿಜನ್ with atomic number 8 means it contains 8 positive charges and 8 negative charges. 8 positive 8 negative charges ಇದೆ. ಇವಾಗ ಇದಕ್ಕೆ 2 electrons ಅನ್ನು ಆ್ಯಡ್ ಮಾಡ್ತಾ ಇದ್ದೀರಿ. ಆಕ್ಸಿಜನ್ ಗೇನ್ಸ್ 2 more electrons and it becomes, ಏನಾಗುತ್ತೆ ನೋಡಿ, ಆಕ್ಸಿಜನ್ ಅನ್ನು ಬರ್ಕೊಂಡೆ. now it is left with 8 protons, ಅಲ್ಲೇನು ಚೇಂಜಸ್ ಇಲ್ಲ, ಬಟ್ 8 + 2 10 electrons ಇದೆ. 8 positive charges will compensate or neutralize 8 negative charges. Now it is left with 2 more negative charges unsatisfied. Okay, ಹಾಗಾಗಿ ಇಲ್ಲಿ 2- ಅಂತ ಹೇಳಿ ಬರೆದೆ. ರಿಮೆಂಬರ್, ಇಟ್ ಆಲ್ಸೋ ಕಂಟೈನ್ 10 electrons. ಇದೆಲ್ಲ 10 electron ಸಿಸ್ಟಮ್ ಆಯಿತು. ಯು ನೀಡ್ ಟು ಅಬ್ಸರ್ವ್, ದೀಸ್ ಆರ್ ದಿ ಅಯಾನ್ಸ್ ಬಿಲಾಂಗಿಂಗ್ ಟು ಡಿಫರೆಂಟ್ ಎಲಿಮೆಂಟ್ಸ್ ಬಟ್ ದೇ ಕಂಟೈನ್ ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್. 10 electrons ಇದೆ, ಬಟ್ ದೇ ಡಿಫರ್ ಇನ್ ದರ್ ನ್ಯೂಕ್ಲಿಯರ್ ಚಾರ್ಜ್. ಅಟಾಮಿಕ್ ನಂಬರಲ್ಲಿ ಡಿಫರೆನ್ಸಸ್ ಕಾಣಿಸ್ತಾ ಇದೆ. ಇವಾಗ ಅದೇ ಥರ ಇನ್ನೂ ಒಂದು ಎಕ್ಸಾಂಪಲ್ ಅನ್ನು ತಗೊಳ್ತಾ ಇದ್ದೇನೆ, ದಟ್ ಈಸ್ ಫ್ಲೋರಿನ್. ಫ್ಲೋರಿನ್, ಆಸ್ ಯು ಆರ್ ಅವೇರ್, ದ ಅಟಾಮಿಕ್ ನಂಬರ್ ಆಫ್ ಫ್ಲೋರಿನ್ ಈಸ್ 9. ಅಟಾಮಿಕ್ ನಂಬರ್ 9 ಅಂತ ಹೇಳಿದರೆ ನೀವು ಇಲ್ಲಿ ಏನು ಬರಿತಾ ಇದ್ದೀರಿ ಅಂತ ಹೇಳಿ ಒಂದು ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಹೋಗಿ. ಓಕೆ, ಸೊ ಅಟಾಮಿಕ್ ನಂಬರ್ 9 ಮೀನ್ಸ್ ಇಟ್ ಕಂಟೈನ್ಸ್ 9 protons in it. ಸೊ ಇಟ್ ಗೇನ್ಸ್ 1 more electron. 1 electron ಅನ್ನು ಗೇನ್ ಮಾಡ್ಕೊಳ್ತಾ ಇದೆ. ಸೊ ಬಿಗಿನಿಂಗಲ್ಲಿ 9 protons ಹಾಗೆ 9 electrons ಇತ್ತು. ಬೈ ಗೇನಿಂಗ್ 1 electron, ದ ಟೋಟಲ್ ನಂಬರ್ ಆಫ್ electrons become 10. ಬಟ್ ದ ಅಟಾಮಿಕ್ ನಂಬರ್ ಆರ್ ದಿ ನಂಬರ್ ಆಫ್ protons ರಿಮೈನ್ ದ ಸೇಮ್. ಹಾಗಿದ್ರೆ ಏನು ಚಾರ್ಜ್ ಬರುತ್ತೆ ಇಲ್ಲಿ ನೀವು ಬರೆಯೋಕೆ ಹೋದರೆ, ಸೊ F- ಅಂತ ಹೇಳಿ ಬರಿತಾ ಇದ್ದೀರಿ, ಕರೆಕ್ಟಾ? 1 ನೆಗೆಟಿವ್ ಚಾರ್ಜ್ ಎಕ್ಸ್ಟ್ರಾ ಉಳ್ಕೊಳ್ತು, ಅದನ್ನು ಇಲ್ಲಿ ಬರೆದಿಟ್ಟಿದ್ದೇವೆ. ಸೊ ನಾವು F- ವಿತ್ ಅಟಾಮಿಕ್ ನಂಬರ್ 9. ಓಕೆ, ದಿಸ್ ಈಸ್ ಎನ್ ಐಸೋಎಲೆಕ್ಟ್ರಾನಿಕ್ ಅಯಾನ್. ಒನ್ ಮೋರ್, ಇನ್ನೂ ಒಂದನ್ನು ಹಾಗೆ ಬರಿತಾ ಇದ್ದೇನೆ ನೋಡಿ. ನಾವು ಸೋಡಿಯಂನ ಬರ್ಕೊಂಡೆ. ಅಟಾಮಿಕ್ ನಂಬರ್ ಆಫ್ ಸೋಡಿಯಂ ಈಸ್ 11. ದಟ್ ಮೀನ್ಸ್ ಟು ಸೇ ಇಟ್ ಕಂಟೈನ್ಸ್ 11 protons and 11 electrons. Now it loses 1 electron. ಪ್ರಾಡಕ್ಟ್ ಸೈಡಲ್ಲಿ 1 electron ಅನ್ನು ಬರೆದಿಟ್ಟಿದ್ದೇನೆ ಅಂದರೆ ಅದು 1 electron ಅನ್ನು ಕಳ್ಕೊಂಡಿದೆ.
Now the generated species ಇಲ್ಲಿ ಬರಿಬೇಕಾಗಿದೆಯಲ್ಲ that contains 1 electron loss ಆಯಿತು ಅಂದರೆ ಎಷ್ಟು ಉಳಿದಿದೆ 10 electrons ಉಳ್ಕೊಂಡಿದೆ but number of positive charges remains the same 11 protons ಇದೆ. Now 10 electron 10 protons ಅದಷ್ಟು ಚಾರ್ಜಸ್ಗಳನ್ನು ನ್ಯೂಟ್ರಲೈಸ್ ಮಾಡಿಕೊಳ್ತು. Now the generated species contain one additional positive charge unsatisfied. ಅದಿನ್ನೂ ನ್ಯೂಟ್ರಲೈಸ್ ಆಗದೆ ಹಾಗೆ ಉಳ್ಕೊಂಡಿದೆ. ನಾನು ಅದನ್ನು Na+ ಅಂತ ಹೇಳಿ ಬರಿತಾ ಇದ್ದೇನೆ. ಯಾವುದು ನ್ಯೂಟ್ರಲೈಸ್ ಆಗದೆ ಹಾಗೆ ಉಳಿದಿದೆಯೋ ಅದನ್ನು ಪಾಸಿಟಿವ್ ಚಾರ್ಜ್ ಹಾಕಿ ಇಂಡಿಕೇಟ್ ಮಾಡಿದ್ದೇನೆ. ಗೊತ್ತಾಗಿದೆಯಲ್ಲ? Now so this is Na+ which contain 10 electrons and its atomic number is 11. Okay, now you observe these are the ions belonging to different elements containing the same number of electrons but differing in their atomic number or differing in the magnitude of the nuclear charge. Such ions are said to be the isoelectronic ions. So ಇಲ್ಲಿ ನಾನು ionsಗಳನ್ನು ಮಾತ್ರ ಎಕ್ಸಾಂಪಲ್ ಆಗಿ ತಗೊಂಡೆ. In some cases I can also quote the example of a neutral atom which contain the same number of electrons. ಓಕೆ, ಇಲ್ಲಿ ನಾನು ಹೇಳಿರೋದು ಬೋರ್ಡಿನ ಮೇಲೆ ಚಾರ್ಜ್ಡ್ ಸ್ಪೀಶೀಸ್ಗಳನ್ನು ಮಾತ್ರ ಬರೆದಿಟ್ಟೆ. ಅದೇ ಥರದಲ್ಲಿ ನಾನು ಇವಾಗ Mg2+ ಅನ್ನು ಕೂಡ ಬರೀಬೋದು. ಅದನ್ನು ನೀವೇ ಚೆಕ್ ಮಾಡ್ಕೊಳ್ಳಿ. Mg2+ ವಿತ್ ಅಟಾಮಿಕ್ ನಂಬರ್ 12 ಇಟ್ ಈಸ್ ಆಲ್ಸೋ ಎ 10 electron ಸಿಸ್ಟಮ್. ಓಕೆ, ಇಲ್ಲೆಲ್ಲ ಅಯಾನ್ಸ್ಗಳನ್ನು ಬರೆದಿಟ್ಟಿದ್ದೇನೆ. ಇದನ್ನು ಐಸೋ ಎಲೆಕ್ಟ್ರಾನಿಕ್ ಅಯಾನ್ಸ್ ಅಂತ ಕರೆದ್ರಿ. ಈ ಅಯಾನ್ಸ್ಗಳ ಮಧ್ಯದಲ್ಲಿ ನಾನು ಸಪೋಸ್ ಒಂದು ನ್ಯೂಟ್ರಲ್ ಆಟಮ್ನ ಕೂಡ ಪ್ಲೇಸ್ ಮಾಡ್ತೇನೆ. ದಟ್ ನ್ಯೂಟ್ರಲ್ ಆಟಮ್ ಆಲ್ಸೋ ಕ್ಯಾರೀಸ್ ದ ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಓಕೆ, ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ನಿಯಾನ್ ಅಂತ ಹೇಳಿ ಬರೆದೆ. ಇಟ್ಸ್ ಅಟಾಮಿಕ್ ನಂಬರ್ ಈಸ್ 10. Neon atomic number is 10. That means to say it contains 10 protons and 10 electrons. ಅದರ ಮೇಲೆ ಯಾವುದು ಚಾರ್ಜ್ ಇಲ್ಲ, ಬಟ್ ಇದರಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕೂಡ 10 ಇದೆ ನ್ಯೂಟ್ರಲ್ ಸ್ಟೇಟಲ್ಲಿ. ಓಕೆ, ಅವಾಗ ಅದನ್ನು ಐಸೋ ಎಲೆಕ್ಟ್ರಾನಿಕ್ ಅಯಾನ್ಸ್ ಅಂತ ಕರೆಯೋದಿಲ್ಲ. ಇನ್ ಜನರಲ್ ಐಸೋ ಎಲೆಕ್ಟ್ರಾನಿಕ್ ಸ್ಪೀಶೀಸ್ ಅಂತ ಹೇಳಿ ಕರೀತಾ ಇದ್ದೀರಿ. ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆಯಲ್ಲ? ಎಲ್ಲದೂ ಅಯಾನ್ಸ್ ಇದ್ದರೆ ಐಸೋ ಎಲೆಕ್ಟ್ರಾನಿಕ್ ಅಯಾನ್ಸ್ ಅಂತ ಕರೀರಿ. ಅಯಾನ್ಸಿನ ಜೊತೆಗೆ ನ್ಯೂಟ್ರಲ್ ಆಟಮ್ ಕೂಡ ಸೇರ್ಕೊಂಡಿದ್ದಾರೆ, ಅದನ್ನು ಐಸೋ ಎಲೆಕ್ಟ್ರಾನಿಕ್ ಸ್ಪೀಶೀಸ್ ಅಂತ ಕರೀತಾ ಇದ್ದೀರಿ. ನಾವು ಲುಕ್ ಎಟ್ ದ ಡೆಫಿನೇಷನ್ ಫಾರ್ ಐಸೋ ಎಲೆಕ್ಟ್ರಾನಿಕ್ ಸ್ಪೀಶೀಸ್. ದೀಸ್ ಆರ್ ದಿ ನ್ಯೂಟ್ರಲ್ ಆರ್ ಅಯೋನಿಕ್ ಸ್ಪೀಶೀಸ್ ಅಷ್ಟೇ. ಇಲ್ಲಿ ಅಯಾನ್ಸ್ ಆಫ್ ಡಿಫರೆಂಟ್ ಎಲಿಮೆಂಟ್ ಬದಲಿಗೆ ನೀವೇನು ಹೇಳ್ತೀರಿ? ದೀಸ್ ಆರ್ ದಿ ನ್ಯೂಟ್ರಲ್ ಆರ್ ಅಯೋನಿಕ್ ಸ್ಪೀಶೀಸ್ ಆಫ್ ಡಿಫರೆಂಟ್ ಎಲಿಮೆಂಟ್ಸ್. ನ್ಯೂಟ್ರಲ್ ಆರ್ ಅಯೋನಿಕ್ ಸ್ಪೀಶೀಸ್ ಆಫ್ ಡಿಫರೆಂಟ್ ಎಲಿಮೆಂಟ್ಸ್ containing the same number of electrons but differing in the magnitude of their nuclear charge are said to be the isoelectronic species. ಇಲ್ಲಿ ಏನು ಡೆಫಿನೇಷನ್ ಹೇಳಿದಿರೋ ಇಲ್ಲಿ ಕೂಡ ಅದೇನೆ, ಬಟ್ ಬಿಗಿನಿಂಗಲ್ಲಿ ಒಂದು ಸ್ವಲ್ಪ ಚೆಕ್ ಮಾಡಿಕೊಡಿ. ಎ ನ್ಯೂಟ್ರಲ್ ಆರ್ ಅಯೋನಿಕ್ ಸ್ಪೀಶೀಸ್ ಆಫ್ ಡಿಫರೆಂಟ್ ಎಲಿಮೆಂಟ್ಸ್ containing the same number of electrons but differing in their magnitude of nuclear charges are said to be isoelectronic species. ಓಕೆನಾ? ಎಸ್, ಇದರ ಮೇಲೆ ನೀವು ಒಂದಿಷ್ಟು ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಬರಬೇಕು. ಅದೇನು ಅಂತ ಹೇಳಿ ನಿಧಾನಕ್ಕೆ ಚೆಕ್ ಮಾಡ್ತಾ ಹೋಗಿ. ಎಕ್ಸಾಂಪಲ್ಸ್ಗಳನ್ನು ನೋಡ್ಕೊಂಡಿದ್ದೀರಿ. ದ ಫಸ್ಟ್ ಕೈಂಡ್ ಆಫ್ ಕ್ವಶನ್ ದಟ್ ಮೇ ಅರೈಸ್ ಈಸ್ ವಾಟ್ ಆರ್ ಐಸೋಎಲೆಕ್ಟ್ರಾನಿಕ್ ಸ್ಪೀಶೀಸ್. ಡೈರೆಕ್ಟ್ ಕ್ವಶನ್ ಕೇಳ್ಬೋದು, ಅದಕ್ಕೆ ನೀವು ಆನ್ಸರ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀರಿ. ಈಸ್ ಇಟ್ ಓಕೆ? ಎಸ್. ನಾವು ಕಾನ್ಸೆಪ್ಚುವಲ್ ಕ್ವಶನ್ ಅಂದರೆ ಇವಾಗ ನೋಡಿ, ನೇಮ್ ದ ಸ್ಪೀಶೀಸ್ ದಟ್ ವಿಲ್ ಬಿ ಐಸೋ ಎಲೆಕ್ಟ್ರಾನಿಕ್ ವಿತ್ ದ ಫಾಲೋವಿಂಗ್ ಆಟಮ್ಸ್ ಆರ್ ಅಯಾನ್ಸ್. ಯಾವುದೋ ಒಂದು ನ್ಯೂಟ್ರಲ್ ಆಟಮ್ ಕೊಡ್ಬೋದು ಅಥವಾ ಒಂದು ಅಯಾನ್ ಅನ್ನು ಕೊಡ್ಬೋದು. ಅದರ ಜೊತೆಗೆ ಐಸೋ ಎಲೆಕ್ಟ್ರಾನಿಕ್ ಆಗಿರುವಂಥ ಅಯಾನ್ಸ್ ಅಥವಾ ಸ್ಪೀಶೀಸ್ ಅನ್ನು ಇಂಡಿಕೇಟ್ ಮಾಡಿ ಅಂತ ಕೇಳ್ತಾರೆ. ನೀವು ನೋಡಬೇಕು. ಫಸ್ಟ್ ಆಫ್ ಆಲ್ ನಿಮಗೆ ಪೀರಿಯಾಡಿಕ್ ಟೇಬಲ್ನ ಕಾನ್ಸೆಪ್ಟ್ ಗೊತ್ತಿರಬೇಕು. ಅಟಾಮಿಕ್ ನಂಬರ್ ಯಾವುದು ಯಾವ ಎಲಿಮೆಂಟ್ಗೆ ಬರುತ್ತೆ ಅದು ಗೊತ್ತಿರಬೇಕು. ಇವಾಗ ನಿಯಾನ್ ಅಂತ ಹೇಳಿದಾಗ ಇಟ್ ಈಸ್ ಅ ನೋಬಲ್ ಗ್ಯಾಸ್ ವಿಚ್ ಕಂಟೈನ್ 10 electrons in it. ಅದರ ಹತ್ರ 10 electrons ಇದೆ, 10 electrons ಇದೆ. ಸೊ 10 electron ಸಿಸ್ಟಮ್ ಯಾವುದ್ಯಾವುದಿದೆ ಅದು ನಿಮಗೆ ಒಂದು ಸ್ವಲ್ಪ ಗೊತ್ತಾಗಬೇಕು. ಇವಾಗ ಅಟಾಮಿಕ್ ನಂಬರ್ 7 ಬರ್ಕೊಳ್ತೇನೆ, ಅಟಾಮಿಕ್ ನಂಬರ್ 8, ಅಟಾಮಿಕ್ ನಂಬರ್ 9 ಇಲ್ಲಿವರೆಗೆ ಬರ್ಕೊಳ್ತೇನೆ. ರಿಮೆಂಬರ್, ಇದು ಪ್ರಾಕ್ಟೀಸಿಂದ ಬರ್ತಾ ಹೋಗುತ್ತೆ. ಒಂದೇ ಸರಿ ನೀವು ಬಹೆಟ್ ಮಾಡಿದರೆ ಬರಲ್ಲ. ಪೀರಿಯಾಡಿಕ್ ಟೇಬಲ್ನ ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ, ಆವಾಗ ನಿಮಗೆ ಈ ಎಲಿಮೆಂಟ್ಸ್ಗಳು ಜ್ಞಾಪಕ ಇರುತ್ತೆ. ಅಟಾಮಿಕ್ ನಂಬರ್ 7. ಓಕೆ, ಇಲ್ಲಿ ನನಗೆ ಇವಾಗ ಏನು ಬರಬೇಕು? 10 electrons ಆಗಬೇಕು. ಅಂದರೆ ಇನ್ನೂ 3 electron ಆ್ಯಡ್ ಮಾಡ್ತಾ ಇದ್ದೇನೆ, ಹಾಗಾಗಿ 3- ಅಂತ ಬರದೆ. ಓಕೆ, ಅಟಾಮಿಕ್ ನಂಬರ್ 8 ತಗೊಂಡಿದ್ದೇನೆ ಅಂದರೆ ಆಕ್ಸಿಜನ್ ಬರ್ಕೊಂಡೆ. 8 electrons ಇದೆ.
10 electrons add ಆಗಬೇಕು ಅಂದ್ರೆ I need to add 2 more electrons. Therefore the charge on oxygen will be O2 minus. Next atomic number 9 ಅನ್ನು ಬರಿತಾ ಇದ್ದೇನೆ, that is fluorine. It already contain 9 electrons in it. To make it 10 electrons, we need to add one more electron. Therefore the charge become F minus. ಓಕೆ, ಇನ್ನು ಅಟಾಮಿಕ್ ನಂಬರ್ 10 ನಿಯೋನೇ ಕೊಟ್ಟಿದ್ದಾರೆ, ಅದನ್ನು ಏನು ಬರಿತಾ ಇಲ್ಲ ನಾನು. ಇವಾಗ ಅಟಾಮಿಕ್ ನಂಬರ್ 11 ಅನ್ನು ಚೆಕ್ ಮಾಡಿ. ದಟ್ ಕರೆಸ್ಪಾಂಡ್ಸ್ ಟು ಸೋಡಿಯಂ. ಅಟಾಮಿಕ್ ನಂಬರ್ 11 ಕರೆಸ್ಪಾಂಡಿಂಗ್ ಟು ಸೋಡಿಯಂ. ಇವಾಗ ಅದರ ಹತ್ರ 11 ಇಲೆಕ್ಟ್ರಾನ್ ಇದೆ, ಬಟ್ ನಮಗೆ ಬೇಕಾಗಿರೋದೆಷ್ಟು? 10 ಎಲೆಕ್ಟ್ರಾನ್ಸ್ ಮಾತ್ರ. ಇಟ್ ಕಂಟೈನ್ಸ್ 11 electrons in it, but we need only 10 electrons. Therefore, whether you are going to add the electrons or remove the electrons, common sense, you need to remove one electron. ಒಂದು ಇಲೆಕ್ಟ್ರಾನ್ ಆ್ಯಡ್ ಆಗಿದೆ ಅಂದರೆ ಒಂದು ನೆಗೆಟಿವ್ ಚಾರ್ಜ್ ಬರುತ್ತೆ. ಅದೇ ಒಂದು ಎಲೆಕ್ಟ್ರಾನನ್ನು ನೀವು ರಿಮೂವ್ ಮಾಡ್ತಾ ಇದ್ದೀರಿ, ತೆಗಿತಾ ಇದ್ದೀರಿ ನ್ಯೂಟ್ರಲ್ ಆಟಮಿಂದ ಅಂದರೆ ರಿಮೂವಲ್ ಆಫ್ ಅನ್ ಎಲೆಕ್ಟ್ರಾನ್ ಇಂಪಾರ್ಟ್ಸ್ ಪಾಸಿಟಿವ್ ಚಾರ್ಜ್. ಓಕೆ, ಸೊ ಹಾಗಿದ್ರೆ ಒಂದು ಎಲೆಕ್ಟ್ರಾನ್ ಅನ್ನು ತೆಗೆದಿದ್ದೀರಿ ಅಂದರೆ ಅದರ ಮೇಲೆ ಒಂದು ಪಾಸಿಟಿವ್ ಚಾರ್ಜ್ ಬಂತು. ಸಿಮಿಲರ್ಲಿ ಐ ವಿಲ್ ಕೋಟ್ ದ ಎಕ್ಸಾಂಪಲ್ ಆಫ್ ಮೆಗ್ನೀಷಿಯಂ ವಿಚ್ ಹ್ಯಾಸ್ ಅಟಾಮಿಕ್ ನಂಬರ್ 12. ಅಟಾಮಿಕ್ ನಂಬರ್ 12 ಇದೆ. ಚೆಕ್ ಮಾಡಿ, 12 ಎಲೆಕ್ಟ್ರಾನ್ಸ್ ಆಲ್ರೆಡಿ ಇದೆ, ಬಟ್ ನನಗೆ ಬೇಕಾಗಿರೋದು 10 ಮಾತ್ರ. ಸೊ ಐ ನೀಡ್ ಟು ರಿಮೂವ್ 2 electrons. By the removal of 2 electrons, what is the charge which is going to be developed? That is 2 positive charges. ಕರೆಕ್ಟಾ? ಈ ಥರದಲ್ಲಿ ಐಸೋ ಎಲೆಕ್ಟ್ರಾನಿಕ್ ಸ್ಪೀಶೀಸ್ ಆರ್ ಅಯಾನ್ಸ್ಗಳನ್ನು ಬರಿತಾ ಹೋಗ್ತಾ ಇದ್ದೀರಿ. ಈಸ್ ಇಟ್ ಓಕೆ? ಎಸ್. ನಾವು ಕಮಿಂಗ್ ಟು ದ ಕ್ಲೋರೈಡ್ ಅಯಾನ್. ಕ್ಲೋರೈಡ್ ಅಯಾನ್, ಕೀಪ್ ಇನ್ ಮೈಂಡ್, ಖಾಲಿ ಕ್ಲೋರಿನ್ ಅಂತ ಮಾತ್ರ ಕೊಟ್ಟಿದ್ರೆ ಇಟ್ ಕಂಟೈನ್ಸ್ 17 electrons ಇನ್ ಇಟ್. ಬಟ್ ಇವಾಗ ಒಂದು ನೆಗೆಟಿವ್ ಚಾರ್ಜ್ ಕೂಡ ಕೊಟ್ಟಿರೋದ್ರಿಂದ ಎಕ್ಸ್ಟ್ರಾ ಒನ್ ಮೋರ್ ಎಲೆಕ್ಟ್ರಾನ್ ಆ್ಯಡ್ ಆಗಿದೆ. ಯು ನೀಡ್ ಟು ಕೌಂಟ್ ಟೋಟಲಿ 18 electrons. ಸೊ Cl minus is an 18 electron system. It contains 18 electrons in it. 18 electrons ಬರುವಂಥ ಸ್ಪೀಶೀಸ್ ಯಾವುದಿದೆ ಅದನ್ನು ನೀವೇ ಚೆಕ್ ಮಾಡ್ತಾ ನೋಡ್ತಾ ಹೋಗಬೇಕು. ಓಕೆ, ಜಸ್ಟ್ ಅಬ್ಸರ್ವ್ ಮಾಡ್ತಾ ಹೋಗಿ. ಇವಾಗ ನೈಟ್ರೋಜನಿನ ಕೆಳಗಡೆ ಫಾಸ್ಫರಸ್ ಬರುತ್ತೆ, ಅದರ ಅಟಾಮಿಕ್ ನಂಬರ್ 15 ಅಂತ ಹೇಳಿ ಬರೀತೇವೆ. ಅಟಾಮಿಕ್ ನಂಬರ್ ಈಸ್ 15. ಸೊ 18 ಆಗಬೇಕು ಅಂದರೆ ಐ ನೀಡ್ ಟು ಆ್ಯಡ್ 3 more electrons. ಸೊ P3- ಅಂತ ಹೇಳಿ ಬರುತ್ತೆ. ನೆಕ್ಸ್ಟು ಆಕ್ಸಿಜನ್ ಕೆಳಗಡೆ ಸಲ್ಫರ್ ಅಂತ ಬರುತ್ತೆ, ಅಂದರೆ ಫಾಸ್ಫರಸ್ ಪಕ್ಕದಲ್ಲಿ ಸಲ್ಫರ್ ಬರುತ್ತೆ. ಇಟ್ಸ್ ಅಟಾಮಿಕ್ ನಂಬರ್ ಈಸ್ 16. ಇವಾಗ 18 electrons ಬೇಕು, ಇದರ ಹತ್ರ ಇರೋದೇ 16. ಸೊ ಐ ನೀಡ್ ಟು ಆ್ಯಡ್ 2 more electrons. ಸೊ ಹಾಗಾಗಿ S2- ಅಂತ ಬರುತ್ತೆ. ಈಸ್ ಇಟ್ ಓಕೆ? ನೆಕ್ಸ್ಟು ಅದಾದ ಮೇಲೆ 17 ಅಂದರೆ ಕ್ಲೋರಿನ್ ಆಯಿತು, ಅದನ್ನು ಏನು ಬರ್ಕೊಳ್ಳೋದು ಬೇಡ. ಅಡಿಷನಲಿ ನಾನು ಇನ್ನೊಂದನ್ನು ಬರೀಬೋದು, ದಟ್ ಈಸ್ ಆರ್ಗಾನ್ ವಿತ್ 18 electrons. ರಿಮೆಂಬರ್, ಅಲ್ಲೇನು ಚಾರ್ಜ್ ಹಾಕೋದು ಬೇಡ, ಯಾಕಂದರೆ 18 electrons ಬೇಕು. ಆಲ್ರೆಡಿ ಇಟ್ ಕಂಟೈನ್ಸ್ 18 electrons ಇನ್ ಇಟ್. ಈಸ್ ಇಟ್ ಓಕೆ? ನೆಕ್ಸ್ಟು ಪೊಟ್ಯಾಷಿಯಮ್ನ ಬರ್ಕೊಳ್ತಾ ಇದ್ದಾನೆ. ಪೊಟ್ಯಾಷಿಯಮ್ ವಿತ್ ಅಟಾಮಿಕ್ ನಂಬರ್ 19. We need only 18 electrons, but potassium contains totally 19 electrons. So just to remove one electron from the valence shell, 4s orbital ಇಂದ ಒಂದು electron ಅನ್ನು ತೆಗಿರಿ. ಒಂದು electron ತೆಗೆದ್ರೆ that develops a positive charge. K+ contains 18 electrons in it. ಅದರ ನೆಕ್ಸ್ಟು ಕ್ಯಾಲ್ಶಿಯಂ ಬರುತ್ತೆ, Ca with atomic number 20. ಚಾರ್ಜ್ ಏನಿದೆ ಅಬ್ಸರ್ವ್ ಮಾಡಿ, 18 electrons ಬೇಕು, ಬಟ್ ಇಟ್ ಕಂಟೈನ್ಸ್ 20 electrons. ರಿಮೂವ್ 2 electrons. Therefore, the charge developed is 2+. So these are all said to be the isoelectronic species. ಗೊತ್ತಾಗ್ತಾ ಇದೆಯಾ? ಈ ಥರದಲ್ಲಿ ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ಪೀರಿಯಾಡಿಕ್ ಟೇಬಲನ್ನು ಆದಷ್ಟು ಸ್ವಲ್ಪ ಎಲಿಮೆಂಟ್ಸ್ಗಳನ್ನು ಜ್ಞಾಪಕ ಉಳಿಸ್ಕೊಳ್ಳಿ, ನಿಮಗೆ ಗೊತ್ತಾಗತ್ತೆ. ಓಕೆ, ಇದನ್ನು ಬರೆದಾದ ಮೇಲೆ ಇನ್ನೆರಡು ಎಲಿಮೆಂಟ್ಗಳನ್ನು ನಿಮಗೆ ಹೋಮ್ ಅಸೈನ್ಮೆಂಟ್ ಕೊಡ್ತಾ ಇದ್ದೇನೆ. ಎಷ್ಟು ಎಲೆಕ್ಟ್ರಾನ್ ಸಿಸ್ಟಮ್ ಅಂತ ಹೇಳಿಕೊಡ್ತೇನೆ, ಬಟ್ ನೀವೊಂದು ಪೀರಿಯಾಡಿಕ್ ಟೇಬಲ್ನ ಇಟ್ಕೊಳ್ಳಿ, ಅಟಾಮಿಕ್ ನಂಬರ್ಸನ್ನು ನೀಟಾಗಿ ನೋಡಿ ಪ್ರಾಕ್ಟೀಸ್ ಮಾಡಿ. ಏನಾದರೂ ಗೊತ್ತಾಗಿಲ್ಲ ಅಂದರೆ ನಿಮ್ಮ ಮೆಂಟರ್ ಟೀಚರ್ಸ್ಗಳ ಹತ್ರ ಒಂದು ಸ್ವಲ್ಪ ಕ್ಲಾರಿಫಿಕೇಷನನ್ನು ತಗೊಳ್ಳೇಬೇಕು. ಓಕೆ, ಚೆನ್ನಾಗಿ ಓದ್ಕೊಳ್ಬೇಕು. ನಾವು ಬಿಗಿನಿಂಗ್ ವಿತ್ ಕ್ಯಾಲ್ಶಿಯಂ 2+ ಅಯಾನ್ಸ್. ಇಲ್ಲೇ ಇದೆ ನೋಡಿ, ಬೋರ್ಡಿನ ಮೇಲೆ ಕಾಣಿಸ್ತಾ ಇದೆ. ಇದಕ್ಕೆ ಐಸೋ ಎಲೆಕ್ಟ್ರಾನಿಕ್ ಸ್ಪೀಶೀಸ್ ಬರೀರಿ ಅಂತ ಹೇಳಿದ್ದಾರೆ. ಕ್ಯಾಲ್ಶಿಯಂ 2+. ಆಸ್ ಯು ಆರ್ ಅವೇರ್, ಇಟ್ ಈಸ್ ಎ 18 electron system.
18 ಎಲೆಕ್ಟ್ರಾನ್ ಸಿಸ್ಟಮ್. ಅದಕ್ಕೆ ಐಸೋ ಎಲೆಕ್ಟ್ರಾನಿಕ್ ಅಯಾನ್ಸ್ ಅನ್ನು ಬರೀರಿ ಅಂದರೆ ಇಲ್ಲೇನು ಬರೆದಿದ್ದೀರಲ್ಲ ಅದನ್ನೇ ಬರೀಬೋದು. ಕ್ಯಾಲ್ಶಿಯಂ 2+1 ಅನ್ನು ಬಿಟ್ಟು ಬೋರ್ಡ್ ಮೇಲೆ ಏನೇನು ಕಾಣಿಸ್ತಾ ಇದೆ, ಫಾಸ್ಫರಸ್, ಸಲ್ಫರ್, ಆರ್ಗಾನ್, ಪೊಟ್ಯಾಷಿಯಂ, ಇದೆಲ್ಲದೂ ಕೂಡ ದೇ ಆರ್ ಐಸೋ ಎಲೆಕ್ಟ್ರಾನಿಕ್ ವಿತ್ ಕ್ಯಾಲ್ಶಿಯಂ 2+. ಹಾಗೆ ರುಬಿಡಿಯಂಗೆ ಕೂಡ ನೀವು ಒಮ್ಮೆ ಚೆಕ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಅದೆಷ್ಟು ಎಲೆಕ್ಟ್ರಾನ್ ಸಿಸ್ಟಮ್, ಅದನ್ನೆಲ್ಲ ನೀವೇ ಚೆಕ್ ಮಾಡಬೇಕು. ಇದೊಂದು ನಿಮಗೆ ಕೊಡ್ತಾ ಇದ್ದೇನೆ, ಓಕೆನಾ? ಎಸ್, ಗೊತ್ತಾಗಿದೆಯಾ? ನಾವು ದೇರ್ ಈಸ್ ಒನ್ ಮೋರ್ ಕ್ವಶನ್. ವಿಚ್ ಆಫ್ ದಿ ಫಾಲೋವಿಂಗ್ ಆರ್ ಐಸೋ ಎಲೆಕ್ಟ್ರಾನಿಕ್ ಅಂತ ಕ್ವಶನ್ ಇದೆ. ಸೊ ಅಮಾಂಗ್ ದೀಸ್ ಯು ನೀಡ್ ಟು ಫೈಂಡ್ ಔಟ್ ದ ಐಸೋ ಎಲೆಕ್ಟ್ರಾನಿಕ್ ಸ್ಪೀಶೀಸ್. ಸೊ ಜಸ್ಟ್ ಕೌಂಟ್ ದಿ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಒಂದು 2 ಸ್ಪೀಶೀಸ್ಗಳನ್ನು ಹೇಳ್ತೇನೆ, ಉಳಿದಿರೋದು ನಿಮಗೆ ಗೊತ್ತಾಗಬೇಕು. ಇವಾಗ ಆಕ್ಸಿಜನ್ O2- ಅಂತ ಕೊಟ್ಟಿದ್ದಾರೆ. ಆಕ್ಸಿಜನ್ itself it contains, in the neutral state itself it contains 8 electrons. ಕರೆಕ್ಟಾ? ಅಡಿಷನಲಿ 2 ನೆಗೆಟಿವ್ ಚಾರ್ಜಸ್ ಇದೆ. ಹಾಗಾಗಿ ವಾಟ್ ಈಸ್ ದ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಂದರೆ ಇಟ್ ಈಸ್ 10. ಓಕೆ, ನಾವು ಕಮಿಂಗ್ ವಿತ್ ಫ್ಲೋರಿನ್. ಇದರ ಮೇಲೆ ಏನೂ ಚಾರ್ಜ್ ಇಲ್ಲ ನೋಡಿ, ನ್ಯೂಟ್ರಲ್ ಆಟಮ್ ಕೊಟ್ಟಿದ್ದಾರೆ. ಅಟಾಮಿಕ್ ನಂಬರ್ ಜ್ಞಾಪಕ ಮಾಡ್ಕೊಳ್ಳಿ. ಅಟಾಮಿಕ್ ನಂಬರ್ ಈಸ್ 9. ದೇರ್ ಫೋರ್ ದ ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್ 9 ಇದೆ ಅಂದರೆ ನಂಬರ್ ಆಫ್ ಇಲೆಕ್ಟ್ರಾನ್ಸ್ ಕೂಡ ಏನಿರಬೇಕು, 9 ಇರಬೇಕು. ಗೊತ್ತಾಗಿದೆಯಾ? O2- ಕಂಟೈನ್ 10 electrons, F ಕಂಟೈನ್ಸ್ 9 electrons. ಅದೇ ಥರ ಕ್ಲೋರಿನ್ ಕೊಟ್ಟಿರ್ತಾರೆ, ಬಟ್ ಚಾರ್ಜ್ ಒಂದು ಮೈನಸ್ ಚಾರ್ಜ್ ಇದೆ, ಒಂದು ನೆಗೆಟಿವ್ ಚಾರ್ಜ್ ಇದೆ. ಸೊ ಅಟಾಮಿಕ್ ನಂಬರ್ ಆಫ್ ಕ್ಲೋರಿನ್ ಅನ್ನು ಜ್ಞಾಪಕ ಮಾಡ್ಕೊಳ್ಳಿ, 17 ಅಂತ ಬರುತ್ತೆ. ಓಕೆ, ಸೊ ಒಂದು ನೆಗೆಟಿವ್ ಚಾರ್ಜ್ ಇದೆ ಅಂದರೆ ಯು ಆ್ಯಡ್ 1 more electron. 17 + 1 ಟೋಟಲಿ ಎಷ್ಟು ಎಲೆಕ್ಟ್ರಾನ್ಸ್ ಆಯಿತು? 18 electrons ಆಗಿದೆ. ಗೊತ್ತಾಗಿದೆಯಾ? ನೆಕ್ಸ್ಟ್ ನಿಯಾನ್ ಅಂತ ಹೇಳಿಕೊಟ್ಟಿದ್ದಾರೆ. ನಿಯಾನ್ ಅಂತ ಹೇಳಿದರೆ ಇದು ನೋಬಲ್ ಗ್ಯಾಸ್, ಹೀಲಿಯಂ, ನಿಯಾನ್ ಎಕ್ಸೆಟ್ರಾ ಡೌನ್ ದಿ ಗ್ರೂಪ್ ಬರ್ತಾ ನೋಡ್ತಾ ಹೋಗಿ, ಆದಷ್ಟು ನೆನ್ಪಿಟ್ಕೋಬೇಕು. ಇಟ್ ಕಂಟೈನ್ಸ್ 10 electrons. ಇವುಗಳಿಗೆ ಬೇರೆ ಶಾರ್ಟ್ ಕಟ್ ಇಲ್ಲ, ಅಟಾಮಿಕ್ ನಂಬರ್ ನೆನ್ಪಿಟ್ಕೊಳ್ಳೇಬೇಕು. ಮ್ಯಾಜಿಕ್ ನಂಬರ್ ಕಾನ್ಸೆಪ್ಟ್ ಅನ್ನೋದನ್ನು ಅಪ್ಲೈ ಮಾಡ್ಕೋಬೋದು. ಓಕೆ, ಅದೇನು ಅಂತ ಹೇಳಿದ್ದೇನೆ ಆಲ್ರೆಡಿ. ನೆಕ್ಸ್ಟು ಇಲ್ಲಿ ಸೋಡಿಯಂ ಅಂತ ಕೊಟ್ಟಿದ್ದಾರೆ. ಸೋಡಿಯಂ ಅಂತ ಹೇಳಿದರೆ ನಿಮಗೆ ಗೊತ್ತಾಗುತ್ತೆ, ಅಟಾಮಿಕ್ ನಂಬರ್ 11 ಆಗಿರೋದ್ರಿಂದ ಇಟ್ ಕಂಟೈನ್ಸ್ 11 electrons. ಮೆಗ್ನೀಷಿಯಂ 12, ಅಲ್ಯೂಮಿನಿಯಂ, ಇದನ್ನೆಲ್ಲದನ್ನು ನೀವೇ ಒಂದ್ಸರಿ ಚೆಕ್ ಮಾಡ್ತಾ ಹೋಗಿ. ಸೊ ನಿಮಗೆ ಗೊತ್ತಾಗುತ್ತೆ ಅಟಾಮಿಕ್ ನಂಬರ್ಸ್ ಏನೇನಿದೆ, ನೀವು ಎಷ್ಟು ಎಲೆಕ್ಟ್ರಾನನ್ನು ತೆಗಿಬೇಕು. ಇಲ್ಲಿ ಒಂದು ನೆನಪಿರಲಿ, ನಾನು ಒಂದನ್ನು ಹೇಳ್ತಾ ಇದ್ದೇನೆ, ಕೆಲವೊಂದನ್ನು ನಿಮಗೆ ಬಿಡ್ತಾ ಇದ್ದೇನೆ, ಪೀರಿಯೋಡಿಕ್ ಟೇಬಲ್ ನಿಮಗೆ ಗೊತ್ತಾಗಬೇಕು ಅಂತ ಹೇಳಿ. ಮೆಗ್ನೀಷಿಯಂ 2 ಪಾಸಿಟಿವ್ ಚಾರ್ಜ್ ಕೊಟ್ಟಾಗ ನೀವೇನು ಮಾಡಿ, ಮೆಗ್ನೀಷಿಯಂನ ಅಟಾಮಿಕ್ ನಂಬರ್ ಬರ್ಕೊಳ್ಳಿ 12 ಅಂತ. 2+ ಇದ್ದಾಗ 2 electron ಆ್ಯಡ್ ಮಾಡಬೇಡಿ. 2 ಪಾಸಿಟಿವ್, ದಟ್ ಮೀನ್ಸ್ ಟು ಸೇ ಯು ಹ್ಯಾವ್ ಆಲ್ರೆಡಿ ರಿಮೂವ್ಡ್ 2 electrons. 2 electronಅನ್ನು ತೆಗೆದಾಗ ಅಪಿಯರ್ ಆಗೋದು 2 ಪಾಸಿಟಿವ್ ಚಾರ್ಜ್. 2 electronಅನ್ನು ಹಾಕಿದಾಗ ಅಲ್ಲಿ 2 ನೆಗೆಟಿವ್ ಚಾರ್ಜ್ ಬರುತ್ತೆ. ಬಟ್ ಅದೇ 2 electron ತೆಗೆದಿದ್ದೀರಿ ಅಂದರೆ ಅದರ ಮೇಲೆ 2 ಪಾಸಿಟಿವ್ ಚಾರ್ಜಸ್ ಬಂದಿದೆ. 2 ಪಾಸಿಟಿವ್ ಚಾರ್ಜ್ ಇದೆ ಅಂದರೆ ನೀವು ಆ್ಯಡ್ ಮಾಡಬೇಡಿ, ಎಲೆಕ್ಟ್ರಾನ್ಸನ್ನು ರಿಮೂವ್ ಮಾಡಿ. 12 - 2 ಅಂತ ಹೇಳಿ ಮಾಡ್ತಾ ಇದ್ದೀರಿ. ಎಷ್ಟಾಗುತ್ತೆ ಅದನ್ನು ಚೆಕ್ ಮಾಡಿ. ಹಾಗೆ ಅಲ್ಯೂಮಿನಿಯಂನ ಅಟಾಮಿಕ್ ನಂಬರ್ ತಗೊಳ್ಳಿ, 3 ಪಾಸಿಟಿವ್ ಇರೋದ್ರಿಂದ ಯು ರಿಮೂವ್ 3 more electrons. 3 electrons ತೆಗಿರಿ. ಎಷ್ಟು ಎಲೆಕ್ಟ್ರಾನ್ ಉಳಿಯುತ್ತೆ ನೋಡಿ, ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಓಕೆ, ಕ್ಯಾನ್ ಯು ಫೈಂಡ್ ಔಟ್ ದ ಐಸೋ ಎಲೆಕ್ಟ್ರಾನಿಕ್ ಸ್ಪೀಶೀಸ್? ಎಸ್. ನೌ ದೆರ್ ಇಸ್ ಒನ್ ಮೋರ್ ಕ್ವಶನ್. ಹೌ ದ ಅಯಾನಿಕ್ ಸೈಜ್ ವೇರೀಸ್ ಅಮಾಂಗ್ ದಿ ಐಸೋ ಎಲೆಕ್ಟ್ರಾನಿಕ್ ಅಯಾನ್ಸ್. ಐಸೋ ಎಲೆಕ್ಟ್ರಾನಿಕ್ ಅಯಾನ್ಸ್ ಅನ್ನು ಕೊಟ್ಟಾಗ ಅಲ್ಲಿ ಸೈಜ್ ಹೇಗೆ ವೇರಿ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಕೀಪ್ ಇನ್ ಮೈಂಡ್, ದ ಅಯಾನಿಕ್ ರೇಡಿಯೈ ಆಫ್ isoelectronic ions decreases with increase in the magnitude of the nuclear charge. ಓಕೆ, ನ್ಯೂಕ್ಲಿಯರ್ ಚಾರ್ಜಿನ ಮ್ಯಾಗ್ನಿಟ್ಯೂಡ್ ಜಾಸ್ತಿ ಆಗ್ತಾ ಇದೆ ಅಂದರೆ ಇವಾಗ ನೀವು ಆ ಅಯಾನಿನ ನೆಗೆಟಿವ್ ಚಾರ್ಜಸ್ಸಿಂದ, ಓಕೆ, ಫ್ರಮ್ ನೆಗೆಟಿವ್ ಚಾರ್ಜಸ್ ಟು ಪಾಸಿಟಿವ್ ಚಾರ್ಜಸ್ ಕಡೆಗೆ ಬರ್ತಾ ಇದ್ದೀರಿ ಅಂದರೆ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಅರ್ಥ. ನ್ಯೂಕ್ಲಿಯರ್ ಚಾರ್ಜಸ್ ಆರ್ ಗೋಯಿಂಗ್ ಟು ಬಿ ಇನ್ಕ್ರೀಸ್ಡ್. ಸೊ ಯಾವಾಗ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆಗ್ತಾ ಬರ್ತಾ ಇರುತ್ತೋ ದಟ್ ಮೀನ್ಸ್ ಟು ಸೇ ಸೈಜ್ ಇರೋದು ಕಡಿಮೆ ಆಗ್ತಾ ಇದೆ. ಓಕೆ, ಅಯಾನಿಕ್ ರೇಡಿಯೈ ಆಫ್ ಐಸೋ ಎಲೆಕ್ಟ್ರಾನಿಕ್ ಸ್ಪೀಶೀಸ್ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ದ ನ್ಯೂಕ್ಲಿಯರ್ ಚಾರ್ಜಸ್. ಈಸ್ ಇಟ್ ಓಕೆ? ಎಸ್, ಇದನ್ನು ಕರೆಕ್ಟಾಗಿ ಗಮನದಲ್ಲಿ ಇಟ್ಕೊಳ್ಳಿ. ನೀವು ಕೇಳಿದಿರಿ, ಆನಯಾನ್ಸ್ ಆರ್ ಆಲ್ವೇಸ್ ಲಾರ್ಜರ್ ಇನ್ ಸೈಜ್ ದ್ಯಾನ್ ಕಂಪೇರ್ಡ್ ಟು ದಿ ನ್ಯೂಟ್ರಲ್ ಆಟಮ್ಸ್. ಆ್ಯಂಡ್ ಕೇಟಯಾನ್ಸ್ ಆರ್ ಆಲ್ವೇಸ್ ಸ್ಮಾಲರ್ ಇನ್ ಸೈಜ್ ದ್ಯಾನ್ ಕಂಪೇರ್ಡ್ ಟು ದಿ ನ್ಯೂಟ್ರಲ್ ಆಟಮ್ಸ್. ಆ ಕಾನ್ಸೆಪ್ಟನ್ನು ತಲೆಯ ಒಳಗೆ ಉಳಿಸ್ಕೊಳ್ಳಿ. ಇವಾಗ
ನೆಗೆಟಿವ್ ಚಾರ್ಜಸ್ ಜಾಸ್ತಿ ಇದೆ ಅಂದರೆ ನ್ಯೂಕ್ಲಿಯರ್ ಚಾರ್ಜ್ ಅಂದರೆ ಪಾಸಿಟಿವ್ ಚಾರ್ಜ್ ಕಡಿಮೆ ಇದೆ ಅಂತ ಅರ್ಥ. ನೆಗೆಟಿವ್ ಚಾರ್ಜಸ್ ಜಾಸ್ತಿ ಇದೆ ಅಂದರೆ ಅಲ್ಲಿ ಸೈಜ್ ಆಬ್ವಿಯಸ್ಲಿ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಓಕೆ, ಆಸ್ ದ ನ್ಯೂಕ್ಲಿಯರ್ ಚಾರ್ಜಸ್ ಇನ್ಕ್ರೀಸ್ or the number of positive charges increases, the size decreases. Keep in mind, the ionic radii of isoelectronic ions decreases with increase in the magnitude of the nuclear charges. Okay, ಇಲ್ಲೇ ಒಂದು ಎಕ್ಸಾಂಪಲ್ ಅನ್ನು ಕೊಟ್ಟಿದೆ ನೋಡಿ. ಇಲ್ಲೆಲ್ಲ 10 electron ಸಿಸ್ಟಮ್ ಇರುವಂತಹ isoelectronic ions ಅನ್ನು ಕೊಟ್ಟಿದೆ. These are all the ions containing only the 10 electrons. ಗೊತ್ತಾಗ್ತಾ ಇದೆಯಲ್ವಾ? ಇವಾಗ ನೀವೇನು ಮಾಡಬೇಕು ಅಂದರೆ ಇವುಗಳ ಸೈಜಿನ ಆರ್ಡರನ್ನು ಬರೀರಿ ಅಂತ ಕೊಟ್ಟಾಗ ನೆಗೆಟಿವ್ ಚಾರ್ಜ್ ಅಂದರೆ ಆನಯಾನ್ಸ್ಗಳನ್ನು ಫಸ್ಟ್ ಕೋಟ್ ಮಾಡ್ಕೊಳ್ಳಿ. ಆನಯಾನ್ಸ್ ಆರ್ ಲಾರ್ಜರ್ ಇನ್ ಸೈಜ್ ದ್ಯಾನ್ ಕಂಪೇರ್ಡ್ ಟು ದಿ ಕೇಟಯಾನ್ಸ್. ಸೊ ಫಸ್ಟಿಗೆ ಆನಯಾನ್ಸ್ಗಳನ್ನು ನೋಡ್ಕೊಂಬಿಡಿ. ಎಲ್ಲಿ ನೆಗೆಟಿವ್ ಚಾರ್ಜಸ್ಗಳ ನಂಬರ್ ಜಾಸ್ತಿ ಇರುತ್ತೋ, ಗೊತ್ತಾಗಿದೆಯಲ್ವಾ? ಸೊ ಫಸ್ಟು ಆನಯಾನ್ಸ್ ಆರ್ ಲಾರ್ಜರ್ ಇನ್ ಸೈಜ್ ದ್ಯಾನ್ ಕಂಪೇರ್ಡ್ ಟು ದ ಕೇಟಯಾನ್ಸ್ ಅಂತ ಹೇಳಿ ನೋಡ್ಕೊಂಡಿದ್ದೇವೆ. ಓಕೆ, ಇವಾಗ ನಿಮಗೆ ಇಲ್ಲೊಂದು ಆನಯಾನ್ ಅನ್ನು ಕೊಟ್ಟಿರ್ತಾರೆ, ಮತ್ತೆ ಇನ್ನೊಂದು ಯಾವುದೋ ಆನಯಾನ್ ಕೊಟ್ಟಿರ್ತಾರೆ. ಎಲ್ಲಿ ಮೋರ್ ನಂಬರ್ ಆಫ್ ನೆಗೆಟಿವ್ ಚಾರ್ಜಸ್ ಕಾಣಿಸುತ್ತೋ, ಮೋರ್ ದಿ ನಂಬರ್ ಆಫ್ ನೆಗೆಟಿವ್ ಚಾರ್ಜಸ್ ದೆನ್ ಲಾರ್ಜರ್ ಇಸ್ ದ ಸೈಜ್. ಓಕೆ, ಅದರ ಬೇಸಿಸ್ ಮೇಲೆ N3- ಮೋರ್ ನಂಬರ್ ಆಫ್ ನೆಗೆಟಿವ್ ಚಾರ್ಜ್ ಇದೆ. ರಿಮೆಂಬರ್, ಇಟ್ ಈಸ್ ಅಪ್ಲಿಕೇಬಲ್ ಫಾರ್ ಓನ್ಲಿ ದ ಐಸೋಎಲೆಕ್ಟ್ರಾನಿಕ್ ಅಯಾನ್ಸ್. ಈ ಕಾನ್ಸೆಪ್ಟ್ ಅಪ್ಲೈ ಆಗ್ತಾ ಇರೋದು ಐಸೋಎಲೆಕ್ಟ್ರಾನಿಕ್ ಅಯಾನ್ಸ್ ಅಲ್ಲಿ. ಸೊ N3- ಮೋರ್ ನಂಬರ್ ಆಫ್ ನೆಗೆಟಿವ್ ಚಾರ್ಜಸ್ ಇದೆ, ಸೊ ಸೈಜ್ ಏನಾಗಿದೆ, ಜಾಸ್ತಿ ಆಯಿತು. ನೆಕ್ಸ್ಟ್ ಕಮ್ಸ್ O2- ಆಕ್ಸೈಡ್ ಅಯಾನ್ ಬರ್ತಾ ಇದೆ. ಓಕೆ, ಫಸ್ಟು ನೈಟ್ರೈಡ್ ಅಯಾನ್ ಬಂತು N3-. ನೆಕ್ಸ್ಟ್ ಕಮ್ಸ್ O2- ಆಕ್ಸೈಡ್ ಅಯಾನ್. ನೆಕ್ಸ್ಟ್ ಕಮ್ಸ್ F- ಫ್ಲೋರೈಡ್ ಅಯಾನ್. ಅಬ್ಸರ್ವ್ ಮಾಡಿ, ಮೋರ್ ದಿ ನಂಬರ್ ಆಫ್ ನೆಗೆಟಿವ್ ಚಾರ್ಜಸ್ ದೆನ್ ಲಾರ್ಜರ್ ಇಸ್ ದ ಸೈಜ್. ಅದೇ ನ್ಯೂಕ್ಲಿಯರ್ ಚಾರ್ಜ್ ಈ ಕಡೆ ಬರ್ತಾ ಏನಾಯಿತು, ಜಾಸ್ತಿ ಆಯಿತು. ಅಂದರೆ ಪಾಸಿಟಿವ್ ಚಾರ್ಜ್ ಜಾಸ್ತಿ ಆಗ್ತಾ ಹೋಯಿತು. ಸೊ ಪಾಸಿಟಿವ್ ಚಾರ್ಜಸ್ ಜಾಸ್ತಿ ಆದಾಗೂ ಕೂಡ ಸೈಜ್ ಏನಾಗ್ತಾ ಬರ್ತಾ ಇದೆ, ಕಡಿಮೆ ಆಯಿತು. ಸೊ ಸೈಜ್ ಡಿಕ್ರೀಸಸ್. ಓಕೆ, ಸೊ ಲಾರ್ಜರ್ ಸೈಜ್ಡ್ ನೈಟ್ರೈಡ್ ಅಯಾನ್, ನೆಕ್ಸ್ಟ್ ಲಾಸ್ಟ್ಗೆ ಬರೋದು ಸ್ಮಾಲರ್ ಸೈಜ್ಡ್ ಅಲ್ಯೂಮಿನಿಯಂ ಅಯಾನ್. ಓಕೆ, ಇಲ್ಲಿ ಇನ್ನೊಂದು ಕಾನ್ಸೆಪ್ಟನ್ನು ಬೇಕಾದರೂ ಲಾಜಿಕಲಿ ನೀವು ಅಪ್ಲೈ ಮಾಡ್ಬೋದು. ಅದರ ಬದಲಿಗೆ ಇದು ಸುಲಭ. ಆನಯಾನ್ಸ್ ಆರ್ ಲಾರ್ಜರ್ ಇನ್ ಸೈಜ್ ದ್ಯಾನ್ ಕಂಪೇರ್ಡ್ ಟು ಕೇಟಯಾನ್ಸ್. ಆನಯಾನ್ಸ್ ಅನ್ನೇ ಕೊಟ್ಟಾಗ ಐಸೋಎಲೆಕ್ಟ್ರಾನಿಕ್ ಅಯಾನ್ಸ್ ಅಲ್ಲಿ ಮೋರ್ ದಿ ನಂಬರ್ ಆಫ್ ನೆಗೆಟಿವ್ ಚಾರ್ಜಸ್ ದೆನ್ ಲಾರ್ಜರ್ ಇಸ್ ದ ಸೈಜ್. ಈ ಕಾನ್ಸೆಪ್ಟನ್ನು ಅಪ್ಲೈ ಮಾಡಿ ನೀವು ಅದನ್ನೇ ಇವಾಗ ಬೇಕಾದರೆ ಇಮಿಡಿಯೇಟ್ಲಿ ವಿಡಿಯೋನ ಸ್ವಲ್ಪ ಪಾಸ್ ಮಾಡಿ ಇಲ್ಲಿಗ ನಾನೊಂದು 2-3 ಎಕ್ಸಾಂಪಲ್ ಬರೀತೇನೆ, ಅದನ್ನು ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದರ್ ಸೈಜಲ್ಲಿ ಜೋಡಿಸ್ಬೋದು. ಓಕೆ, ಸೇ ಫಾರ್ ಎಕ್ಸಾಂಪಲ್ ನಿಮಗೆ ಫಾಸ್ಫೈಡ್ ಅಯಾನ್ ಅನ್ನು ಕೊಟ್ಟಿದ್ದಾರೆ, ಸಲ್ಫೈಡ್ ಅಯಾನ್ ಅನ್ನು ಕೊಟ್ಟಿದ್ದಾರೆ, ನೆಕ್ಸ್ಟು ಕ್ಲೋರೈಡ್ ಅಯಾನ್ ಅನ್ನು ಕೊಟ್ಟಿದ್ದಾರೆ, ಹಾಗೆ ಪೊಟ್ಯಾಷಿಯಂ ಅಯಾನ್ ಕೊಟ್ಟಿದ್ದಾರೆ, ಕ್ಯಾಲ್ಶಿಯಂ ಅಯಾನ್ ಅನ್ನು ಕೂಡ ಕೊಟ್ಟಿದ್ದಾರೆ. ಇಷ್ಟು ಅಯಾನ್ಸ್ಗಳು ಕೊಟ್ಟಿದ್ದಾರೆ. ಅರೇಂಜ್ ದೆಮ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಅಯಾನಿಕ್ ರೇಡಿಯೈ ಅಂತ ಕೇಳ್ತಾರೆ. ರಿಮೆಂಬರ್, ದೀಸ್ ಆರ್ ಆಲ್ ದಿ ಐಸೋ ಎಲೆಕ್ಟ್ರಾನಿಕ್ ಅಯಾನ್ಸ್. ಇದರಲ್ಲೆಲ್ಲ ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇದೆ, 18 ಎಲೆಕ್ಟ್ರಾನ್ಸ್ ಇದೆ. ಓಕೆ, ಲಾರ್ಜೆಸ್ಟ್ ಅಯಾನ್ ಯಾವುದು ಅಂದರೆ ಆನಯಾನ್ಸ್ ಆರ್ ಲಾರ್ಜರ್ ಇನ್ ಸೈಜ್ ದ್ಯಾನ್ ಕಂಪೇರ್ಡ್ ಟು ಕೇಟಯಾನ್ಸ್. ಸೊ ಆನಯಾನ್ಸ್ ಇದು ಮೂರು ಕೂಡ ಲಾರ್ಜರ್ ಸೈಜಲ್ಲಿ ಇರಬೇಕು. ಆನಯಾನ್ಸಲ್ಲಿ ಲಾರ್ಜೆಸ್ಟ್ ಸೈಜ್ ಯಾವುದಕ್ಕಿದೆ ಅಂತ ಕ್ವಶನ್ ಬಂದರೆ, ಯಾವುದ್ರ ಮೇಲೆ ನೆಗೆಟಿವ್ ಚಾರ್ಜಸ್ ಜಾಸ್ತಿ ಇರುತ್ತೋ ಅದು ಲಾರ್ಜೆಸ್ಟ್ ಸೈಜಲ್ಲಿ ಇರುತ್ತೆ. ಸೊ P3- ಈಸ್ ಹ್ಯಾವಿಂಗ್ ಗ್ರೇಟರ್ ಸೈಜ್. ದೆನ್ ಕಮ್ಸ್ S2-, ಗೊತ್ತಾಗಿದೆಯಾ? ನೆಕ್ಸ್ಟ್ ಕಮ್ಸ್ Cl-. ಆಮೇಲೆ ಇವಾಗ 2 ಕೇಟಯಾನ್ಸ್ ಇದೆ. ಸೊ ಕೇಟಯಾನ್ಸ್ ಅನ್ನು ಅಬ್ಸರ್ವ್ ಮಾಡಿ. ಇನ್ ದ ಕೇಸ್ ಆಫ್ ಐಸೋಎಲೆಕ್ಟ್ರಾನಿಕ್ ಕೇಟಯಾನ್ಸ್, ಮೋರ್ ದಿ ನಂಬರ್ ಆಫ್ ಪಾಸಿಟಿವ್ ಚಾರ್ಜಸ್ ದೆನ್ ಸ್ಮಾಲರ್ ಇಸ್ ದ ಸೈಜ್. ಗೊತ್ತಾಗ್ತಾ ಇದೆಯಾ? ವಿತ್ ಇನ್ಕ್ರೀಸ್ ಇನ್ ದ ಮ್ಯಾಗ್ನಿಟ್ಯೂಡ್ ಆಫ್ ನ್ಯೂಕ್ಲಿಯರ್ ಚಾರ್ಜಸ್ ದ ಸೈಜ್ ಡಿಕ್ರೀಸಸ್ ಅಂತ ಹೇಳಿದಿರಿ. ನ್ಯೂಕ್ಲಿಯರ್ ಚಾರ್ಜ್ ಅಥವಾ ಪಾಸಿಟಿವ್ ಚಾರ್ಜಿನ ಡೆನ್ಸಿಟಿ ಜಾಸ್ತಿ ಆದಷ್ಟು, ಆಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ದಿ ಪಾಸಿಟಿವ್ ಚಾರ್ಜಸ್ ಇನ್ಕ್ರೀಸಸ್ ದ ಸೈಜ್ ಡಿಕ್ರೀಸಸ್. ಅದರ ಬೇಸಿಸ್ ಮೇಲೆ K+ ಈಸ್ ಗ್ರೇಟರ್ ದ್ಯಾನ್ Ca2+ ಅಂತ ಹೇಳಿ ಬರೆದಿದ್ದೀರಿ. ಕೀಪ್ ಇನ್ ಮೈಂಡ್, ಆಸ್ ದ magnitude of positive charge increases, the size decreases. ಪಾಸಿಟಿವ್ ಚಾರ್ಜಿನ ಮ್ಯಾಗ್ನಿಟ್ಯೂಡ್ ಜಾಸ್ತಿ ಆದಷ್ಟು ಕೂಡ ಸೈಜ್ ಡಿಕ್ರೀಸ್ ಆಗುತ್ತೆ.
ಅದೇ ಥರ ಆಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ನೆಗೆಟಿವ್ ಚಾರ್ಜಸ್ increases, as the magnitude of negative charges increases, the size increases. The size increases. ಇದೆರಡು ಪಾಯಿಂಟ್ ಅನ್ನು ನೆನಪಲ್ಲಿ ಇಟ್ಕೊಂಡಿರಬೇಕು. Is it okay? This is applicable for the isoelectronic ions. ಇದರಲ್ಲಿ ಮತ್ತೇನು ಕನ್ಫ್ಯೂಷನ್ಸ್ ಇಟ್ಕೊಳ್ಳೋದು ಬೇಡ. ನಾನು ಅವಾಗ ಹೇಳಿದೆ ಚಾರ್ಜ್ಗಳನ್ನು ನೆನ್ಪಿಟ್ಕೊಂಡು ಬರೆಯೋದು ಸುಲಭ, ಇಲ್ಲ ಅಂದರೆ ಇನ್ನೊಂದು ಹಿಂಟ್ ಇದೆ ಅಥವಾ ಒಂದು ಫಾರ್ಮುಲಾ ಇದೆ. That is Z by number of electrons ratio. Okay, Z divided by number of electrons ratio na ತಗೊಳ್ತಾ ಇದ್ದೀರಿ. Z ಅಂತ ಹೇಳಿದ್ರೆ ಅಟಾಮಿಕ್ ನಂಬರ್, Z ಅಂತ ಹೇಳಿದ್ರೆ ಅಟಾಮಿಕ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಗೊತ್ತಾಗುತ್ತೆ. ಐಸೋ ಎಲೆಕ್ಟ್ರಾನಿಕ್ ಅಯಾನ್ಸ್ ಅಲ್ಲಿ ಎಲ್ಲದರಲ್ಲೂ ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ. ಇವಾಗ Z by ಈ ರೇಷಿಯೋನ ಚೆಕ್ ಮಾಡ್ತಾ ಇದ್ದೀರಿ. ಅಲ್ಯೂಮಿನಿಯಂಗೆ ಅಟಾಮಿಕ್ ನಂಬರ್ 13 divided by 10. So this comes to be 1.3. ಕರೆಕ್ಟಾ? 1.3 ಬಂತು. ಮೆಗ್ನೀಷಿಯಂಗೆ ಅಟಾಮಿಕ್ ನಂಬರ್ 12 ಡಿವೈಡೆಡ್ ಬೈ 10 ಅಂದರೆ 1.2 ಆಯಿತು. 1.2 ಗೊತ್ತಾಗ್ತಾ ಇದೆಯಾ? ಅದೇ ಥರ Na ಪ್ಲಸ್ ಅಟಾಮಿಕ್ ನಂಬರ್ 11 ಡಿವೈಡೆಡ್ ಬೈ ನಂಬರ್ ಆಫ್ ಎಲೆಕ್ಟ್ರಾನ್ಸ್ 10 ಆಗಿದೆ. ಸೊ ದ ವ್ಯಾಲ್ಯೂ ಕಮ್ಸ್ ಟು ಬಿ 1.1. Similarly for fluoride ion, the atomic number is 9, number of electrons is 10. 9 by 10 ಅಂತ ಹೇಳಿದರೆ ಎಷ್ಟಾಗತ್ತದು? 0.9. ಗೊತ್ತಾಗ್ತಾ ಇದೆಯಾ? ನೆಕ್ಸ್ಟ್ O2 ಮೈನಸ್ ಅಂದರೆ 8 by 10 ಅಂತ ಬರ್ಕೊಂಡೆ ಆ್ಯಂಡ್ ಇಟ್ ಕಮ್ಸ್ ಟು ಬಿ 0.8. N3 ಅಂತ ಹೇಳಿದರೆ 7 by 10 ಅಂತ ಬರೆದೆ ಆ್ಯಂಡ್ ದ ಆನ್ಸರ್ ಈಸ್ 0.7. ಓಕೆ, ಸೊ ಹಾಗಿದ್ರೆ ಒಂದು ಡೈರೆಕ್ಟ್ ಕನ್ಕ್ಲೂಷನ್ ಏನು ಬರೀಬೋದು ವ್ಯಾಲ್ಯೂಸ್ಗಳ ಬೇಸಿಸ್ ಮೇಲೆ ಅಂದರೆ, ಸೊ ಲಾರ್ಜರ್ ದಿ Z by ನಂಬರ್ ಆಫ್ ಇಲೆಕ್ಟ್ರಾನ್ಸ್ ರೇಷಿಯೋ, ಲಾರ್ಜರ್ ದಿ ರೇಷಿಯೋ ಆಫ್ Z by ನಂಬರ್ ಆಫ್ ಇಲೆಕ್ಟ್ರಾನ್ಸ್, ಲಾರ್ಜರ್ ರೇಷಿಯೋ ಇದ್ದರೆ ಸೈಜ್ ಏನಾಗಿರುತ್ತೆ? ಸ್ಮಾಲರ್ ಸೈಜ್ ಇರುತ್ತೆ. ಕರೆಕ್ಟಾ? Smaller the ionic size, smaller the ionic size, and that is applicable only in the case of isoelectronic ions. ನೀವೆಲ್ಲದಕ್ಕೂ ಇದನ್ನು ಅಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ. ಐಸೋಎಲೆಕ್ಟ್ರಾನಿಕ್ ಅಯಾನ್ಸ್ ಅನ್ನು ಕೊಟ್ಟಾಗ ಮಾತ್ರ ಲಾರ್ಜರ್ ದಿ ರೇಷಿಯೋ ಆಫ್ Z by ನಂಬರ್ ಆಫ್ ಎಲೆಕ್ಟ್ರಾನ್ಸ್, ಅಟಾಮಿಕ್ ನಂಬರ್ ಡಿವೈಡೆಡ್ ಬೈ ದ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಐಸೋಎಲೆಕ್ಟ್ರಾನಿಕ್ ಸ್ಪೀಶೀಸ್, ದೆನ್ ಸ್ಮಾಲರ್ ಇಸ್ ದ ಸೈಜ್. ಇಲ್ಲಿ ಲಾರ್ಜರ್ ವ್ಯಾಲ್ಯೂ ಇದೆ ಅಂದರೆ ಸೈಜು ಕಡಿಮೆ ಇರುತ್ತೆ, ಸ್ಮಾಲರ್ ವ್ಯಾಲ್ಯೂ ಇದೆ ಅಂದರೆ ಸೈಜು ಜಾಸ್ತಿ ಇರುತ್ತೆ. ಇಸ್ ಇಟ್ ಓಕೆ? ಲಾರ್ಜರ್ ಸೈಜ್ ಇದೆ, ಇಲ್ಲಿಗೆ ಬಂದರೆ ಸ್ಮಾಲರ್ ಸೈಜ್ ಇದೆ. ವ್ಯಾಲ್ಯೂಸ್ಗಳನ್ನು ಒಮ್ಮೆ ಕಂಪೇರ್ ಮಾಡ್ಕೊಳ್ಳಿ. ಓಕೆ, ಲಾರ್ಜರ್ ದಿ ರೇಷಿಯೋ, ದೆನ್ ಸ್ಮಾಲರ್ ಇಸ್ ದ ಸೈಜ್. ಇಸ್ ಇಟ್ ಓಕೆ? ಎಸ್. ಇಫ್ ಯು ಕನ್ಸಿಡರ್ ದಿ ಅಯಾನ್ಸ್ ಆಫ್ ದಿ ಸೇಮ್ ಎಲಿಮೆಂಟ್, ಇಲ್ಲಿ ಐಸೋ ಎಲೆಕ್ಟ್ರಾನಿಕ್ ಅಯಾನ್ಸ್ ಅಂತ ನಾನು ಮಾತಾಡ್ತಾ ಇಲ್ಲ, ಅಯಾನ್ಸ್ ಆಫ್ ಸೇಮ್ ಎಲಿಮೆಂಟ್ ಅಂದರೆ ಇವಾಗ ಸೇ ಫಾರ್ ಎಕ್ಸಾಂಪಲ್ ಐರನ್ ಅನ್ನು ಕೊಟ್ಟಿದ್ದಾರೆ, ಐರನ್ ನ್ಯೂಟ್ರಲ್ ಆಟಮ್ ಇದೆ. ಫ್ರಮ್ ದಿಸ್ ಐರನ್ ಯು ರಿಮೂವ್ 1 ಎಲೆಕ್ಟ್ರಾನ್, ಇಲ್ಲಿಂದ 1 ಎಲೆಕ್ಟ್ರಾನ್ ಅನ್ನು ತೆಗೆದಿದ್ದೀರಿ ಅಂದರೆ ಯೂನಿಪಾಸಿಟಿವ್ ಮೆಟಲ್ ಅಯಾನ್ ಜನರೇಟ್ ಆಯಿತು, ಯೂನಿಪಾಸಿಟಿವ್. ದೆನ್ ರಿಮೂವ್ 1 more ಎಲೆಕ್ಟ್ರಾನ್ ಅಂದರೆ ನ್ಯೂಟ್ರಲ್ ಆಟಮ್ ಇಂದ 2 ಎಲೆಕ್ಟ್ರಾನ್ಸ್ ಅನ್ನು ರಿಮೂವ್ ಮಾಡಿದಿರಿ ಅಂದರೆ ದಟ್ ಬಿಕಮ್ಸ್ Fe2+. ಇದನ್ನು ಫೆರಸ್ ಅಯಾನ್ ಅಂತ ಹೇಳಿ ಕರೀತಾ ಇದ್ದಾವೆ, ಫೆರಸ್ ಅಯಾನ್. ಲೋಯರ್ ಆಕ್ಸಿಡೇಷನ್ ಸ್ಟೇಟ್ ಇತ್ತು ಅಂದರೆ, ಲೋಯರ್ ಚಾರ್ಜ್ ಇತ್ತು ಅಂದರೆ OUS ಅಂತ ಎಂಡ್ ಮಾಡ್ತೇವೆ, ಫೆರಸ್ ಅಯಾನ್. ಓಕೆ, ನೆಕ್ಸ್ಟು ರಿಮೂವ್ 1 more ಎಲೆಕ್ಟ್ರಾನ್, ಥರ್ಡ್ ಎಲೆಕ್ಟ್ರಾನ್ ಅನ್ನು ರಿಮೂವ್ ಮಾಡಿದಿರಿ ಅಂದರೆ ನಾವು ದ ಚಾರ್ಜ್ ಬಿಕಮ್ಸ್ Fe3+. ಇದನ್ನು ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ಇದ್ದರೆ IC ಅಂತ ಎಂಡ್ ಮಾಡ್ತಾ ಇದ್ದೀರಿ, IC. ದಿಸ್ ಈಸ್ ಫೆರಿಕ್ ಅಯಾನ್. Fe3+ ಫೆರಿಕ್ ಅಯಾನ್ ಆಯಿತು. ಓಕೆ, ಜಸ್ಟ್ ಅಬ್ಸರ್ವ್, ನ್ಯೂಟ್ರಲ್ ಆಟಮ್ ಇತ್ತು, ಹಾಗೆ ಕೇಟಯಾನ್ಸ್ ಬರ್ತಾ ಇದೆ. ಆಸ್ ಯು ಆರ್ ಅವೇರ್, ಕೇಟಯಾನ್ಸ್ ಆರ್ ಸ್ಮಾಲರ್ ದ್ಯಾನ್ ಕಂಪೇರ್ ಟು ದರ್ ಪೇರೆಂಟ್ ಆಟಮ್ಸ್. ಪೇರೆಂಟ್ ಆಟಮ್ಗೆ ಕಂಪೇರ್ ಮಾಡಿದರೆ ಕೇಟಯಾನ್ಸ್ಗಳ ಸೈಜು ಕಡಿಮೆ ಇರುತ್ತೆ. ದೆನ್ ವಾಟ್ ಹ್ಯಾಪನ್ಸ್ ಟು ದ ಸೈಜ್ ಆಫ್ ದಿ ಕೇಟಯಾನ್ಸ್ ವಿತ್ ಇನ್ಕ್ರೀಸ್ ಇನ್ ದ ನ್ಯೂಕ್ಲಿಯರ್ ಚಾರ್ಜ್? ಅವುಗಳ ಮೇಲೆ ಪಾಸಿಟಿವ್ ಚಾರ್ಜಿನ ಡೆನ್ಸಿಟಿ ಜಾಸ್ತಿ ಆದ ಹಾಗೆ ವಾಟ್ ಹ್ಯಾಪನ್ಸ್ ಟು ದ ಸೈಜ್ ಅಂತ ನೋಡ್ತಾ ಇದ್ದೀರಿ. ರಿಮೆಂಬರ್, ದೀಸ್ ಆರ್ ನಾಟ್ ದಿ ಐಸೋ ಎಲೆಕ್ಟ್ರಾನಿಕ್ ಅಯಾನ್ಸ್. ಐಸೋ ಎಲೆಕ್ಟ್ರಾನಿಕ್ ಅಯಾನ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ ನಾನು. ಕೀಪ್ ಇನ್ ಮೈಂಡ್, ಆಸ್ ದ ನಂಬರ್ ಆಫ್ ಪಾಸಿಟಿವ್ ಚಾರ್ಜಸ್ ಇನ್ಕ್ರೀಸಸ್ ದ ಸೈಜ್ ಡಿಕ್ರೀಸಸ್.
ಹಾಗಿದ್ರೆ ಲಾರ್ಜೆಸ್ಟ್ ಸೈಜ್ ಎಫಿಗೆ ಇರುತ್ತೆ ನ್ಯೂಟ್ರಲ್ ಆಟಮ್ಗೆ, ಆಮೇಲೆ ಕೇಟಯಾನ್ಸ್ ಬರುತ್ತೆ. ಲೆಸ್ಸರ್ ದಿ ನಂಬರ್ ಆಫ್ ಪಾಸಿಟಿವ್ ಚಾರ್ಜಸ್, ದೆನ್ ಲಾರ್ಜರ್ ಇಸ್ ದ ಸೈಜ್. ಆಸ್ ದ ನಂಬರ್ ಆಫ್ ಪಾಸಿಟಿವ್ ಚಾರ್ಜಸ್ ಇನ್ಕ್ರೀಸಸ್, ದ ಸೈಜ್ ಡಿಕ್ರೀಸಸ್. ಗೊತ್ತಾಗಿದೆಯಾ? ದ ರೇಡಿಯಸ್ ಆಫ್ ದಿ ಅಯಾನ್ further decreases with increase in the number of positive charges. The size of the ions decreases with increase in the number of the positive charges. Positive charges ಜಾಸ್ತಿ ಆದಷ್ಟು ಕೂಡ ಸೈಜು ಕಡಿಮೆ ಆಗ್ತಾ ಬರ್ತಾ ಇದೆ. ಹಾಗಿದ್ರೆ ಒಂದೇ ಎಲಿಮೆಂಟ್ ಕೊಟ್ಟಿದ್ದಾರೆ. For that given element, what happens to the size with increase in the number of negative charges ಅನ್ನೋದನ್ನು ಚೆಕ್ ಮಾಡಿ. Keep in mind, as the number of negative charges increases, the size increases. Ionic radius also increases. ಇವಾಗ say for example, O ಇದೆ, oxygen, next comes O minus, then comes O2 minus. The number of negative charges is going on high. Okay, negative charges increase ಆಗ್ತಾ ಬರ್ತಾ ಇದೆ. Now, with increase in the number of negative charges, the size also increases. ಹಾಗಿದ್ರೆ ಏನು ಬರೀಬಹುದು? Keep in mind, anions are always larger in size than compared to the parent atom. Anion ಗೆ size ಜಾಸ್ತಿ ಇರಬೇಕು. And also, with increase in the number of negative charges, the size increases. ಹಾಗಿದ್ರೆ O2 minus is larger in size, then comes O minus, and last comes the neutral atom. ಗೊತ್ತಾಗಿದೆಯಲ್ವಾ? ಪ್ರಿಡಿಕ್ಷನ್ ಮಾಡೋದನ್ನು ನೋಡಿ. ಪಾಸಿಟಿವ್ ಚಾರ್ಜ್ಗಳ ನಂಬರ್ ಜಾಸ್ತಿ ಆದರೆ ಸೈಜು ಕಡಿಮೆ ಆಗುತ್ತೆ, ನೆಗೆಟಿವ್ ಚಾರ್ಜ್ಗಳ ನಂಬರ್ ಜಾಸ್ತಿ ಆಯಿತು ಅಂದರೆ ಸೊ ಸೈಜು ಜಾಸ್ತಿ ಆಗ್ತಾ ಇದೆ. ಲಾರ್ಜರ್ ಅಯಾನಿಕ್ ರೇಡಿಯಸ್ with increase in the number of negative charges. Okay, radius of the ion further increases with the gain of subsequent electrons, whereas radius of the ion further decreases with loss of the subsequent electrons. ನಾನು ಒಂದೊಂದೇ ಎಲೆಕ್ಟ್ರಾನ್ ಅನ್ನು ತೆಗಿತಾ ಹೋದೆ ಅಂದರೆ ಸೈಜು ಕಡಿಮೆ ಆಗುತ್ತೆ, ಎಲೆಕ್ಟ್ರಾನ್ ಅನ್ನು ಆಡ್ ಮಾಡ್ತಾ ಹೋಗ್ತಾ ಇದ್ದೇನೆ ಅಂದರೆ ಸೈಜು ಜಾಸ್ತಿ ಆಗ್ತಾ ಬರ್ತಾ ಇದೆ. Is it okay? Yes. Now we shall proceed on to the important concept, that is variation of atomic and ionic radii along the period and down the group. Remember, it is one of the important question for the examination purpose also. Examination ಅಲ್ಲಿ ಕೂಡ ಇದನ್ನು ಪದೇ ಪದೇ ಕೇಳ್ತಾ ಇರ್ತಾರೆ. How the atomic radii varies along the period from left to right in the periodic table, and how the atomic radii varies down the group from top to bottom down the group. Okay, one by one ಪಾಯಿಂಟ್ಸ್ ಅನ್ನು ಚೆಕ್ ಮಾಡ್ತಾ ಬನ್ನಿ. ವೇರಿಯೇಷನ್ ಆಫ್ ಅಟಾಮಿಕ್ ಅಂಡ್ ಅಯೋನಿಕ್ ರೇಡಿಯೈ, ಇದರಲ್ಲಿ ಕೋವಲೆಂಟ್ ರೇಡಿಯೈ ಬರುತ್ತೆ, ಮೆಟಾಲಿಕ್ ರೇಡಿಯೈ ಬರುತ್ತೆ, ಅಯೋನಿಕ್ ರೇಡಿಯೈ ಎಲ್ಲದೂ ಕೂಡ ಬರುತ್ತೆ. ದ ಸೇಮ್ ಪಾಯಿಂಟ್ ಈಸ್ ಅಪ್ಲಿಕೇಬಲ್. ಈಸ್ ಇಟ್ ಓಕೆ? ಎಸ್. ವೇರಿಯೇಷನ್ ಅಲಾಂಗ್ ಎ ಪೀರಿಯಡ್. Keep in mind, when we move along a period from left to right, the atomic and ionic radii of the elements decreases. Okay, atomic radii as well as the ionic radii decreases along a period with increase in the atomic number. ನೀವು ಲೆಫ್ಟ್ ಟು ರೈಟ್ ಹೋದಾಗ ಅಟಾಮಿಕ್ ನಂಬರ್ ಏನಾಗ್ತಾ ಬಂತು? ಜಾಸ್ತಿ ಆಗ್ತಾ ಬಂತು. ಅಟಾಮಿಕ್ ನಂಬರ್ ಜಾಸ್ತಿ ಆದ ಹಾಗೆ ಅಲಾಂಗ್ ಎ ಪೀರಿಯಡ್ ಅಟಾಮಿಕ್ ರೇಡಿಯೈ ಆ್ಯಂಡ್ ಅಯೋನಿಕ್ ರೇಡಿಯೈ ಡಿಕ್ರೀಸಸ್. ಇಲ್ಲಿ ರೀಸನ್ ಅನ್ನು ಕೋಟ್ ಮಾಡಬೇಕು. ವೈ ದ ಅಟಾಮಿಕ್ ರೇಡಿಯೈ ಡಿಕ್ರೀಸಸ್ ಅಲಾಂಗ್ ದಿ ಪೀರಿಯಡ್ ವಿತ್ ಇನ್ಕ್ರೀಸ್ ಇನ್ ಅಟಾಮಿಕ್ ನಂಬರ್ ಅನ್ನಲಿಕ್ಕೆ ರೀಸನ್ಸ್ಗಳನ್ನು ಕೋಟ್ ಮಾಡ್ತಾ ಇದ್ದೀರಿ. ಸಿ, ಇವಾಗ ನೀವು ಸೆಕೆಂಡ್ ಪೀರಿಯಡಿನ ಎಲಿಮೆಂಟ್ಸ್ಗಳನ್ನೇ ಅಬ್ಸರ್ವ್ ಮಾಡ್ತಾ ಬನ್ನಿ, ನಿಮಗೆ ಗೊತ್ತಾಗುತ್ತೆ. ಯು ಆರ್ ವೆರಿ ಮಚ್ ಫೆಮಿಲಿಯರ್ ವಿತ್ ಕಾರ್ಬನ್ ಆ್ಯಂಡ್ ಸೋ ಆನ್. ಕಾರ್ಬನ್ ಗೊತ್ತಿದೆ, ಇಸ್ ಇಟ್ ಓಕೆ? ಸೊ ನೆಕ್ಸ್ಟು ಆ್ಯಸ್ ಯೂಶುವಲ್ ಬೋರಾನ್ ಗೊತ್ತಿರ್ತದೆ, ಅದರ ನೆಕ್ಸ್ಟು ಕಾರ್ಬನ್, ಆಮೇಲೆ ನೈಟ್ರೋಜನ್ ಬರೀತೀರಿ, ಅದರ ನೆಕ್ಸ್ಟ್ ಆಕ್ಸಿಜನ್ ಬರೀತೀರಿ, ನೆಕ್ಸ್ಟ್ ಫ್ಲೂರಿನ್ ಅನ್ನು ಬರೀತಾ ಇದ್ದೀರಿ. ಈ ಥರ ಸೆಕೆಂಡ್ ಪೀರಿಯಡ್ಗೆ ಸೇರಿರೋ ಎಲಿಮೆಂಟ್ಸ್ ಅನ್ನು ಬರೆದೆ. ವಿ ಆರ್ ಪ್ರೊಸೀಡಿಂಗ್ ಫ್ರಮ್ ಲೆಫ್ಟ್ ಟು ರೈಟ್ ಇನ್ ದ ಪೀರಿಯಾಡಿಕ್ ಟೇಬಲ್. ಲೆಫ್ಟ್ ಟು ರೈಟ್ ಇನ್ ದ ಪೀರಿಯಾಡಿಕ್ ಟೇಬಲ್. ಈಸ್ ಇಟ್ ಓಕೆ? ಎಸ್. ಹಿಯರ್ ವೆನ್ ವಿ ಮೂವ್ ಅಲಾಂಗ್ ಎ ಪೀರಿಯಡ್, okay, so from left to right in the periodic table, atomic number increases. Correct? Atomic number gradually increase ಆಗ್ತಾ ಬರ್ತಾ ಇದೆ. And here electrons are added to the orbitals of the same shell. ಇಲ್ಲಿ ನೀವು ಯಾವುದನ್ನೇ ತಗೊಳ್ಳಿ, ಎಲ್ಲ ಕಡೆಯಲ್ಲೂ ಕೂಡ ಎಲೆಕ್ಟ್ರಾನ್ಸ್ ಆ್ಯಡ್ ಆಗ್ತಾ ಇರೋದು
ಆರ್ಬಿಟಾಲ್ಸ್ ಆಫ್ ಸೇಮ್ ಶೆಲ್ ಅಂದರೆ ಸೆಕೆಂಡ್ ಶೆಲ್. ನೀವು ಇದನ್ನ ಏನು ಎಲ್ ಶೆಲ್ ಅಂತ ಹೇಳಿ ಕರಿತೀರಿ, ಅಂದರೆ ಈ ಎಲ್ಲ ಎಲಿಮೆಂಟ್ಸ್ಗಳು ಕೂಡ ಸೆಕೆಂಡ್ ಪೀರಿಯಡ್ಗೆ ಸೇರಿದೆ. ದೀಸ್ ಆರ್ ಆಲ್ ದಿ ಎಲಿಮೆಂಟ್ಸ್ ಬಿಲಾಂಗಿಂಗ್ ಟು ದ ಸೆಕೆಂಡ್ ಪೀರಿಯಡ್. ಥರ್ಡ್ ರೋ ಅನ್ನು ತಗೊಂಡ್ರೆ ಆಲ್ ದ ಎಲಿಮೆಂಟ್ಸ್ ಆರ್ ಬಿಲಾಂಗಿಂಗ್ ಟು ದ ಥರ್ಡ್ ಪೀರಿಯಡ್. ಗೊತ್ತಾಗ್ತಾ ಇದೆಯಲ್ವಾ? ಸೊ ಒಂದೇ ಶೆಲ್ಲಿನ ಆರ್ಬಿಟಾಲ್ಸ್ಗಳಿಗೆ ಎಲೆಕ್ಟ್ರಾನ್ಸ್ಗಳು ಆ್ಯಡ್ ಆಗ್ತಾ ಹೋಯಿತು. ಆ್ಯಂಡ್ ಕೀಪ್ ಇನ್ ಮೈಂಡ್, electrons belonging to the same shell are said to be the poor shielders of the electrons. ಅಂದರೆ ಅಲ್ಲಿ ಸ್ಕ್ರೀನಿಂಗ್ ಕಾನ್ಸ್ಟೆಂಟ್ ಅಂತ ಏನು ಕರಿತೇವೆ ಅದು ವೇರಿಯೇಷನ್ ಆಗೋದಿಲ್ಲ. Whenever the electrons are added to the orbitals of the same shell, then there is no screening effect, or the screening effect is said to be a constant one. Okay, so electrons are added to the orbitals of the same shell, and when the electrons are added to the orbitals of the same shell, so electrons of the same shell are said to be the poor shielders of the electrons, or in simple terms, screening constant does not change. ಸ್ಕ್ರೀನಿಂಗ್ ಕಾನ್ಸ್ಟೆಂಟು ಜಾಸ್ತಿನೂ ಆಗಲ್ಲ, ಕಡಿಮೆ ಕೂಡ ಆಗೋದಿಲ್ಲ. ಇವಾಗ ರೀಕಾಲ್ ಮಾಡ್ಕೊಳ್ಳಿ, ಸ್ಕ್ರೀನಿಂಗ್ ಕಾನ್ಸ್ಟೆಂಟ್ ಅಷ್ಟೇ ಇದೆ. ಬಟ್ ವಾಟ್ ಹ್ಯಾಪನ್ಸ್ ಟು ದ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್? ಸೊ 5 ಇದು 6, 6 ಇದು 7, 8, 9 ಅಂದರೆ ನಂಬರ್ ಆಫ್ ಪ್ರೋಟಾನ್ಸ್ ಏನಾಗ್ತಾ ಇದೆ ಜಾಸ್ತಿ ಆಯಿತು, ಅಂದರೆ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆಯಿತು. ಅದನ್ನು ಅಪೋಸ್ ಮಾಡುವಂಥ ಸ್ಕ್ರೀನಿಂಗ್ ಎಫೆಕ್ಟ್ ಏನಾಗಿದೆ, ಸೇಮ್ ಇದೆ. ಸ್ಕ್ರೀನಿಂಗ್ ಎಫೆಕ್ಟಲ್ಲಿ ಏನೂ ಕೂಡ ಚೇಂಜ್ ಆಗಿಲ್ಲ, ಬಟ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಮಾತ್ರ ಏನಾಗ್ತಾ ಬಂತು, ಜಾಸ್ತಿ ಆಗ್ತಾ ಇದೆ. ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸಸ್. ನಾವು ಪ್ರೀವಿಯಸ್ ಸ್ವಲ್ಪ ನೋಡ್ತಾ ಹೋದ್ವಿ ಡಿಸ್ಕಷನಲ್ಲಿ. ವಿತ್ ಇನ್ಕ್ರೀಸ್ ಇನ್ ದ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್, ದ electrons are strongly attracted towards the nucleus. ದೂರದಲ್ಲಿರುವಂಥ ಎಲೆಕ್ಟ್ರಾನ್ಸ್ ಅನ್ನ ನ್ಯೂಕ್ಲಿಯರ್ ಚಾರ್ಜ್ ತನ್ನ ಹತ್ತಿರಕ್ಕೆ ಅಟ್ರಾಕ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತು. ಸೊ ದೆನ್ ವಾಟ್ ಹ್ಯಾಪನ್ಸ್ ಟು ದ ಸೈಜ್ ಡಿಕ್ರೀಸಸ್. ಕರೆಕ್ಟ್? ಸೊ along a period, electrons are added to the orbitals of the same shell. As a result, the screening constant do not change, but the effective nuclear charge increases. With increase in the effective nuclear charge, the atomic and ionic radii decreases along the period. ಇದನ್ನು ನೆನಪಲ್ಲಿ ಇಟ್ಕೋಬೇಕು. along the period ಏನಾಗ್ತಾ ಇದೆ, ಸೈಜು ಡಿಕ್ರೀಸ್ ಆಗ್ತಾ ಬರ್ತಾ ಇದೆ. ಇದರಲ್ಲಿ ಏನೂ ಕೂಡ ಕನ್ಫ್ಯೂಷನ್ಸ್ ಇನ್ನಿರೋದು ಬೇಡ. ಸೊ along the period size decreases. ಇದರಲ್ಲಿ ಕೆಲವೊಂದಿಷ್ಟು ಅನಾಮಲೀಸ್ ಬರುತ್ತೆ, ನಾನು ಕೊನೆಗೆ ಅದನ್ನು ಹೇಳಿಕೊಡ್ತೇನೆ. ಜನರಲೈಸ್ಡ್ ಸ್ಟೇಟ್ಮೆಂಟ್ಗಳನ್ನು ನಾವು ಹೇಳ್ತಾ ಇದ್ದೇವೆ. ಈಸ್ ಇಟ್ ಓಕೆ? ನೆಕ್ಸ್ಟ್ ಒನ್ ಮೋರ್ ಕ್ವಶನ್. ಹೌ ದಿ ಅಟಾಮಿಕ್ ರೇಡಿಯೈ ವೇರೀಸ್ ಡೌನ್ ದಿ ಗ್ರೂಪ್. ಮೇಲಿಂದ ಕೆಳಗೆ ಬರ್ತಾ ಇದ್ದೀರಿ, ಅಟಾಮಿಕ್ ರೇಡಿಯೈ ಹೇಗೆ ವೇರಿ ಆಗುತ್ತೆ ಚೆಕ್ ಮಾಡಿ. ಸೊ ಅಟಾಮಿಕ್ ರೇಡಿಯೈ ಇನ್ಕ್ರೀಸಸ್ ವೆನ್ ವಿ ಮೂವ್ ಫ್ರಮ್ ಟಾಪ್ ಟು ಬಾಟಮ್. ಓಕೆ, ಅಟಾಮಿಕ್ ರೇಡಿಯೈ ಇನ್ಕ್ರೀಸಸ್ ಡೌನ್ ದಿ ಗ್ರೂಪ್. ಇಲ್ಲಿ ಕೂಡ ನೀವು ರೀಸನ್ಸ್ಗಳನ್ನು ಕೋಟ್ ಮಾಡ್ತಾ ಹೋಗ್ತಾ ಇದ್ದೀರಿ. ಇವಾಗ ಡೌನ್ ದಿ ಗ್ರೂಪ್ ಅಂದರೆ ನಾನು ಅಲ್ಕಲಿ ಮೆಟಲ್ಸ್ಗಳನ್ನು ತಗೊಳ್ತಾ ಇದ್ದೇನೆ. ಓಕೆ, ಲೀಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ, ಸೀಸಿಯಂ, ಫ್ರಾನ್ಷಿಯಂ, ಈ ಥರದಲ್ಲಿ ಬರಿತಾ ಹೋಗ್ಬೋದು. ಇಷ್ಟು ಎಲಿಮೆಂಟ್ಸ್ಗಳನ್ನು ಮಾತ್ರ ತಗೊಂಡಿದ್ದೇನೆ. ಕೀಪ್ ಇನ್ ಮೈಂಡ್, ದೀಸ್ ಆರ್ ಆಲ್ ದಿ ಎಲಿಮೆಂಟ್ಸ್ ಬಿಲಾಂಗಿಂಗ್ ಟು ದ ಫಸ್ಟ್ ಗ್ರೂಪ್. ಫಸ್ಟ್ ಗ್ರೂಪಿನ ಎಲಿಮೆಂಟ್ಸ್ಗಳನ್ನು ಇಲ್ಲಿ ಬರೆದಿಟ್ಟಿದ್ದೇನೆ. ಡೌನ್ ದಿ ಗ್ರೂಪ್ ಏನು ಹೇಳಿದ್ದಾರೆ, ಸೊ ಅಟಾಮಿಕ್ ಸೈಜ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಕೀಪ್ ಇನ್ ಮೈಂಡ್, ಇದು ಸೆಕೆಂಡ್ ಪೀರಿಯಡಿನ ಎಲಿಮೆಂಟ್, ಅಂದರೆ ಸೆಕೆಂಡ್ ಕ್ವಾಂಟಮ್ ಶೆಲ್ ಆ್ಯಡ್ ಆಯಿತು. ಲೀಥಿಯಂನಿಂದ ನೀವು ಸೋಡಿಯಂಗೆ ಬರ್ತಾ ಇದ್ದೀರಿ ಅಂದರೆ ಥರ್ಡ್ ಎನರ್ಜಿ ಶೆಲ್ ಅಥವಾ ಥರ್ಡ್ ಕ್ವಾಂಟಮ್ ಶೆಲ್ ಆ್ಯಡ್ ಆಗ್ತಾ ಇದೆ. ಇನ್ನು ಪೊಟ್ಯಾಷಿಯಂ ಕೇಸಲ್ಲಿ ಬಂದರೆ ಫೋರ್ತ್ ಕ್ವಾಂಟಮ್ ಶೆಲ್ ಆ್ಯಡ್ ಆಯಿತು, ರುಬಿಡಿಯಮಲ್ಲಿ ಫಿಫ್ತು, ಹಾಗೆ ಸಿಕ್ಸ್ತ್ ಕ್ವಾಂಟಮ್ ಶೆಲ್ ಸೀಸಿಯಮಲ್ಲಿ ಆ್ಯಡ್ ಆಗ್ತಾ ಇದೆ. ಫ್ರಾನ್ಷಿಯಂ ಕೇಸ್ಗೆ ಬಂದರೆ ಸೆವೆಂತ್ ಕ್ವಾಂಟಮ್ ಶೆಲ್ ಆ್ಯಡ್ ಆಗ್ತಾ ಇದೆ. ಆಸ್ ವಿ ಪ್ರೊಸೀಡ್ ಫ್ರಮ್ ಟಾಪ್ ಟು ಬಾಟಮ್ ಡೌನ್ ದಿ ಗ್ರೂಪ್, ನ್ಯೂ ಕ್ವಾಂಟಮ್ ಶೆಲ್ಸ್ ಆರ್ ಆ್ಯಡೆಡ್. ಹೊಸ ಹೊಸ ಕ್ವಾಂಟಮ್ ಶೆಲ್ಗಳು ಆ್ಯಡ್ ಆಗ್ತಾ ಬರ್ತಾ ಇದೆ. ಆ್ಯಂಡ್ ದ ಎಲೆಕ್ಟ್ರಾನ್ಸ್ ವಿಲ್ ಎಂಟರ್ ಇನ್ ಟು ನ್ಯೂ ಕ್ವಾಂಟಮ್ ಶೆಲ್ಸ್. ಹೊಸ ಹೊಸ ಕ್ವಾಂಟಮ್ ಶೆಲ್ಗಳಿಗೆ ಎಲೆಕ್ಟ್ರಾನ್ಸ್ಗಳು ಆ್ಯಡ್ ಆಗ್ತಾ ಬರ್ತಾ ಇದೆ. ಸೊ ಕೀಪ್ ಇನ್ ಮೈಂಡ್, ಆಸ್ ದ ನ್ಯೂ ಕ್ವಾಂಟಮ್ ಶೆಲ್ಸ್ ಆರ್ ಆ್ಯಡೆಡ್, what happens to the distance between the nucleus and the valence shell orbitals? ಇಲ್ಲಿ ನ್ಯೂಕ್ಲಿಯಸ್ ಇತ್ತು, ವೆಲೆನ್ಸ್ ಶೆಲ್ ಇಲ್ಲಿತ್ತು, ಇಷ್ಟನ್ನ ಡಿಸ್ಟೆನ್ಸ್ ಅಂತ ಹೇಳಿ ಅಂದ್ಕೊಳ್ಳಿ. ಇವಾಗ ಇನ್ನೂ ಒಂದು ಹೊಸ ಕ್ವಾಂಟಮ್ ಶೆಲ್ ಆ್ಯಡ್ ಆಯಿತು ಅಂದರೆ ದ ಡಿಸ್ಟೆನ್ಸ್ ಬಿಟ್ವೀನ್ ದ ನ್ಯೂಕ್ಲಿಯಸ್ ಆ್ಯಂಡ್ ದ ವೆಲೆನ್ಸ್ ಶೆಲ್ ಇನ್ಕ್ರೀಸಸ್. ಕರೆಕ್ಟಾ? ದ ಡಿಸ್ಟೆನ್ಸ್ ಬಿಟ್ವೀನ್ ದ ನ್ಯೂಕ್ಲಿಯಸ್ ಆ್ಯಂಡ್ ದ ವೆಲೆನ್ಸ್ ಶೆಲ್ ಗೋಸ್ ಆನ್ ಇನ್ಕ್ರೀಸಿಂಗ್ ಬೈ ದ ಅಡಿಷನ್ ಆಫ್ ನ್ಯೂ ಕ್ವಾಂಟಮ್ ಶೆಲ್.
ಓಕೆ, ಸೊ ಅಲ್ಲಿ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ, ಅದರಲ್ಲಿ ಏನೂ ಕೂಡ ಡೌಟ್ ಇಲ್ಲ. ಡೌನ್ ದಿ ಗ್ರೂಪ್ ಕೂಡ ಅಟಾಮಿಕ್ ನಂಬರ್ ಇನ್ಕ್ರೀಸ್ ಆಗುತ್ತೆ, ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜು ಇನ್ಕ್ರೀಸ್ ಆಗ್ತಾ ಇದೆ. ಬಟ್ ಕೀಪ್ ಇನ್ ಮೈಂಡ್ ದ ಎಫೆಕ್ಟ್ ಆಫ್ ನ್ಯೂ ಶೆಲ್ ಆಡೆಡ್ ಔಟ್ವೇಸ್ that cancels or nullifies the effect of increased nuclear charge. ಇನ್ಕ್ರೀಸ್ಡ್ ನ್ಯೂಕ್ಲಿಯರ್ ಚಾರ್ಜ್ ಇರೋದು ಸೈಜನ್ನು ಕಡಿಮೆ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಬಟ್ ಅದೇ ಟೈಮಲ್ಲಿ ಹೊಸ ಹೊಸ ಕ್ವಾಂಟಮ್ ಶೆಲ್ಗಳು ಆ್ಯಡ್ ಆಗಿ ದ ಡಿಸ್ಟೆನ್ಸ್ ಬಿಟ್ವೀನ್ ದ ನ್ಯೂಕ್ಲಿಯಸ್ ಆ್ಯಂಡ್ ದ ವೇಲೆನ್ಸ್ ಶೆಲ್ ಗೋಸ್ ಆನ್ ಇನ್ಕ್ರೀಸಿಂಗ್. ಸೊ ಇಲ್ಲಿ ಸೈಜು ದೊಡ್ಡ ಆಗೋದ್ರಿಂದ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆಯಿತು ಅಂದರೂ ಕೂಡ ಆ ನ್ಯೂಕ್ಲಿಯರ್ ಚಾರ್ಜಿನ ಎಫೆಕ್ಟು ಪಾರ್ಷಿಯಲಿ ಕ್ಯಾನ್ಸಲ್ ಆಗ್ತಾ ಬರುತ್ತೆ. ರಿಮೆಂಬರ್, ನಾನು ಆವಾಗಲೇ ಹೇಳಿದೆ, ನಾವು ಸೈಜನ್ನು ಅಯಾನಿಕ್ ರೇಡಿಯಸ್ನ ಪ್ರಿಡಿಕ್ಟ್ ಮಾಡಬೇಕಾದ್ರೆ ಯಾವುದೋ ಒಂದು ಪ್ಯಾರಾಮೀಟರ್ನ ಹಿಡ್ಕೊಂಡು ಪ್ರಿಡಿಕ್ಟ್ ಮಾಡೋದಿಲ್ಲ, ಕಂಬೈನ್ಡ್ ಎಫೆಕ್ಟ್ಗಳನ್ನು ನೋಡ್ತಾ ಹೋಗ್ತೇವೆ. ಹಿಯರ್ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ದ ಕಂಬೈನ್ಡ್ ಎಫೆಕ್ಟ್ಸ್ ಆಫ್ both the effective nuclear charge and the addition of new quantum shell. Okay, so due to the addition of new quantum shell, the distance between the nucleus and the valence shell electrons increases, but the effective nuclear charge also increases. But keep in mind, this point is very much important. The effect of the addition of new quantum shell outweighs or cancels the effect of increased nuclear charge. ಓಕೆ, ಈ ಫ್ಯಾಕ್ಟರ್ ಇರೋದು ಸೈಜನ್ನು ಡಿಕ್ರೀಸ್ ಮಾಡಲಿಕ್ಕೆ ನೋಡ್ತಾ ಇದೆ. ಓಕೆ, ಎಫೆಕ್ಟ್ ಆಫ್ ಇನ್ಕ್ರೀಸ್ಡ್ ನ್ಯೂಕ್ಲಿಯರ್ ಚಾರ್ಜ್ ಸೈಜನ್ನು ಕಡಿಮೆ ಮಾಡಲಿಕ್ಕೆ ನೋಡ್ತಾ ಇದೆ. ಬಟ್ ಅದೇ ಅಡಿಷನ್ ಆಫ್ ನ್ಯೂ ಕ್ವಾಂಟಮ್ ಶೆಲ್ ಇರೋದು ಸೈಜನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದೆ. ಇದರಲ್ಲಿ ಡಾಮಿನೇಟಿಂಗ್ ಫ್ಯಾಕ್ಟರ್ ಯಾವುದು? ಎಫೆಕ್ಟ್ ಆಫ್ ದಿ ಅಡಿಷನ್ ಆಫ್ ನ್ಯೂ ಶೆಲ್ ದಟ್ ಆಲ್ವೇಸ್ ಔಟ್ವೇಸ್ ದ ಎಫೆಕ್ಟ್ ಆಫ್ ಇನ್ಕ್ರೀಸ್ಡ್ ನ್ಯೂಕ್ಲಿಯರ್ ಚಾರ್ಜ್. ಈ ಪಾಯಿಂಟನ್ನು ನೀವು ನೆನಪಿಟ್ಕೊಳ್ಳೇಬೇಕು. ಓಕೆ, ಸೊ dominating effect, addition of new quantum shell, as a result size increases down the group. Keep in mind, down the group size increases. ಇದೆರಡು ಪಾಯಿಂಟ್ಗಳನ್ನು ನೀಟಾಗಿ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಸೊ ವೇರಿಯೇಷನ್ ಆಫ್ ಅಟಾಮಿಕ್ ಅಂಡ್ ಅಯಾನಿಕ್ ರೇಡಿಯೈ along a period and down the group. Along a period, size decreases from left to right in the periodic table. Why the size decreases ಅಂತ ಹೇಳಿದರೆ, electrons are added to the orbitals of the same shell. As a result, screening constant do not change, but with increase in the atomic number, effective nuclear charge increases. As a result, with increase in the effective nuclear charge, the size decreases. And also, ಇನ್ನೊಂದು ಪಾಯಿಂಟ್ ಅನ್ನು ಹೇಳ್ತಾ ಇದ್ದಾವೆ, ವೇರಿಯೇಷನ್ ಡೌನ್ ದಿ ಗ್ರೂಪ್ size increases. ಯಾಕೆ ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ, ನ್ಯೂ ಕ್ವಾಂಟಮ್ ಶೆಲ್ಸ್ ಆರ್ ಆಡೆಡ್ ಡೌನ್ ದಿ ಗ್ರೂಪ್. As a result, distance between the nucleus and the valence shell electrons increases. The effect of addition of the new quantum shell outweighs or partially cancels the effect of increased nuclear charge. As a result, the atomic size increases down the group. ಈಸ್ ಇಟ್ ಓಕೆ? ಸೊ ಇದರಲ್ಲಿ ಮಧ್ಯದಲ್ಲಿ ಇವಾಗ ಡಿ ಬ್ಲಾಕ್ ಆ ಥರ ಎಲ್ಲ ತಗೊಂಡಾಗ ಕೆಲವೊಂದು ಅನಾಮಲೀಸ್ ಬರುತ್ತೆ, ನಾವು ಅಲ್ಲೇ ಸ್ಪೆಸಿಫಿಕ್ ಆಗಿ ಕಲಿತಾ ಹೋಗ್ತೇವೆ. ಈ ಚಾಪ್ಟ್ರಲ್ಲಿ ನೀವು ಜನರಲೈಸ್ಡ್ ಸ್ಟೇಟ್ಮೆಂಟ್ಗಳನ್ನು ಜಾಸ್ತಿ ನೋಡ್ತಾ ಬರ್ತಾ ಇದ್ದೀರಿ. ಸ್ಪೆಸಿಫಿಕ್ ಎಕ್ಸಾಂಪಲ್, ಕೆಲವೊಮ್ಮೆ ಇನ್ಕ್ರೀಸ್ ಆಗೋದೇ ಇಲ್ಲ ಡೌನ್ ದಿ ಗ್ರೂಪ್ ಬಂದರೆ, ಸೇಮ್ ಇರುತ್ತೆ. ಅದೆಲ್ಲ ಯಾಕೆ ಹಾಗೆ ಸೇಮ್ ಇರುತ್ತೆ, ಅಲ್ಲಿ ಯಾವ ಕಾಂಟ್ರಾಕ್ಷನ್ಸ್ಗಳು ಆಗುತ್ತೆ, ಇದೆಲ್ಲದನ್ನು ನಂತರ ಡೆಪ್ತಲ್ಲಿ ಕಲಿತಾ ಹೋದಾಗ ಗೊತ್ತಾಗ್ತಾ ಹೋಗುತ್ತೆ. ಈಸ್ ಇಟ್ ಓಕೆ? ಬಿ ಪರ್ಫೆಕ್ಟ್ ವಿತ್ ದಿಸ್ ಕ್ವಶನ್. This is very much important for examination also. How the atomic and ionic radii varies along the period and down the group. Is it okay?